ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವ ನಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಹೊರಗಡೆ ಇದ್ದರೂ ಒಳಗಡೆ ಬರಬೇಕು. ಹಲ್ಲೆಲೂಯಾ. ದೇವರು ಮಾತಾಡುವಂಥ ಸಮಯ. ದೇವರ ರಾಜ್ಯ ಇದು. ಯಾರ ರಾಜ್ಯ? ದೇವರ ರಾಜ್ಯ. ದೇವರ ರಾಜ್ಯ ಭೂಲೋಕದಲ್ಲಿ ಆ ದೇವರು ಬಂದು ಸ್ಥಾಪನೆ ಮಾಡಿದ್ದಾರೆ. ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಆ ದೇವರ ರಾಜ್ಯದಲ್ಲಿ ನಿತ್ಯ ಜೀವ ಇದೆ. ನಿತ್ಯ ಜೀವ. ಆ ನಿತ್ಯ ಜೀವ ಅಂದರೆ ಮೊದಲನೇದು ಶಾರೀರಿಕದಲ್ಲಿ ಇರ್ತಕ್ಕಂಥ ಈ ಜೀವ ಒಂದು ದಿವಸ ಹೊರಟೋಗುತ್ತೆ, ಶರೀರದೊಳಗಿಂದ ಹೊರಗಡೆ ಬರುತ್ತೆ. ಹೊರಗಡೆ ಬಂದ ಮೇಲೆ ಇದಕ್ಕೆ ಇನ್ನೊಂದು ಶರೀರ ಇದಕ್ಕೆ ಬೇಕು. ಯಾವುದಕ್ಕೆ? ಈ ಒಂದು ಜೀವಕ್ಕೆ. ಈ ಜೀವವನ್ನು ದೇವರು ಆದಿ ಕಾಲದಲ್ಲಿ ಉಂಟು ಮಾಡಿದಾಗ ಈ ಮಹಾದೇವರು ಶಾಶ್ವತವಾಗಿರ್ತಕ್ಕಂಥ ಜೀವವನ್ನು ಕೊಟ್ಟಿದ್ದಾನೆ. ಪ್ರೇಯರ್ ಅನೇಕ ಪ್ರಪಂಚದಕ್ಕಂಥ ಅನೇಕ ಜ್ಞಾನಿಗಳು ಅಂತ ಹೇಳಿಕೊಳ್ಳುವಂಥವರು, ಅನೇಕ ಶರಣರಾಗಿರ್ತಕ್ಕಂಥವರು, ಅನೇಕ ಧರ್ಮವಾದಿಗಳು, ಧರ್ಮಕರ್ತರೂ ಆಗಿರ್ತಕ್ಕಂಥವರು ಎಲ್ಲರೂ ಯೇಸು ಸ್ವಾಮಿಯ ಬಗ್ಗೆ, ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಂಥ ವಿಷಯವನ್ನು ಕೆಲವರು ಹೇಳುತ್ತಾರೆ. ಆದರೆ ಯೇಸು ಯಾರು ಎನ್ನುವಂಥದ್ದನ್ನು ಯಾರೂ ಹೇಳಲ್ಲ. ಯಾರೂ ಕೂಡ ಪರಿಪೂರ್ಣವಾಗಿ ದೇವರು ಬರೆದು ಕೊಟ್ಟಿರ್ತಕ್ಕಂಥ ಈ ಗ್ರಂಥವನ್ನು ಓದಲ್ಲ. ಪ್ರೇಯರ್ ಪ್ರಪಂಚದಲ್ಲಿ ಅನೇಕ ಗ್ರಂಥಗಳಿವೆ. ಶಿಷ್ಯರು ಬಂದು ಶಿಷ್ಯರು ಬರ್ಕೊಟ್ಟ ಗ್ರಂಥ ಗುರುವಿನ ಹತ್ರ ಬಂದು ಸಮರ್ಪಣೆ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಗುರುಗಳು ಕೆಲವು ಗ್ರಂಥಗಳನ್ನು ಬರೆದಿದ್ದಾರೆ. ಅವರಿಗೆ ಮಹರ್ಷಿಗಳು, ಇನ್ನೂ ಅನೇಕ ವಿಧದಲ್ಲಿ ಅವರಿಗೆ ಕವಿಗಳು, ಪಂಡಿತರು, ಜ್ಞಾನಿಗಳು. ಆದರೆ ಪ್ರಪಂಚದೊಳಗ ಈ ಮೃತ್ಯುಂಜಯ ಮಠದಲ್ಲಿ ಓದುವ ಗ್ರಂಥ ಏನಿದೆ, ಪಠನೆ ಮಾಡುವಂಥ ಈ ಮಹಾಗ್ರಂಥ ಏನಿದೆ, ಇದು ಸೃಷ್ಟಿಕರ್ತನಾದ ದೇವರು ಮಾನವರನ್ನ ಉದ್ಧಾರ ಮಾಡುವುದಕ್ಕಾಗಿ, ಮಾನವರನ್ನ ರಕ್ಷಿಸುವುದಕ್ಕಾಗಿ, ಮಾನವರು ಕಳೆದುಕೊಂಡಿರ್ತಕ್ಕಂಥ ಆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಮಾನವರಲ್ಲಿ ಒಬ್ಬ ವ್ಯಕ್ತಿಯನ್ನ ಆರಿಸಿಕೊಂಡು ಭಕ್ತರಾಗಿರ್ತಕ್ಕಂಥ ವ್ಯಕ್ತಿಯನ್ನ ಕರೆದು ಆತನು 40 ದಿವಸಗಳು ಸೀನಾಯಿ ಬೆಟ್ಟದಲ್ಲಿ ಉಪವಾಸದಲ್ಲಿದ್ದು ನೀರನ್ನು ಆಹಾರವನ್ನು ಮುಟ್ಟದ ಹಾಗೆ ಆತನ ಧ್ಯಾನದಲ್ಲಿ ಧ್ಯಾನಶಕ್ತನಾಗಿರ್ತಕ್ಕಂಥ ಸಮಯದಲ್ಲಿ ಮಾನವರ ರಕ್ಷಣೆಗಾಗಿ ಆ ಸೃಷ್ಟಿಕರ್ತನಾದ ದೇವರು ಪ್ರತ್ಯಕ್ಷವಾಗಿ ತನ್ನ ಹಸ್ತದಿಂದ ಬರೆದುಕೊಟ್ಟನು. ಪ್ರಿಯರೇ, ಇವತ್ತು ಈ ಮಹಾಗ್ರಂಥವನ್ನು ಭೂಲೋಕದ ಯಾವ ವ್ಯಕ್ತಿಯೂ ಅಲ್ಲ ಗಳಿತಾನೋ, ಇವತ್ತು ಯಾವ ವ್ಯಕ್ತಿ ಈ ಮಹಾಗ್ರಂಥದ ಒಂದು ವಿಮೋಚನೆಯನ್ನು ತಿಳಿದುಕೊಳ್ಳಲಾರದೆ ಇರ್ತಾನೋ, ಈ ಮಹಾಗ್ರಂಥದಲ್ಲಿರ್ತಕ್ಕಂಥ ಮರ್ಮವಾಗಿರ್ತಕ್ಕಂಥ ನಿತ್ಯ ಜೀವನ ಅರಿಯಲಾರದೆ ಇರ್ತಾನೋ, ಅಂತ ವ್ಯಕ್ತಿ ಶಾಶ್ವತವಾಗಿ ಕತ್ತಲೆಯೊಳಗೆ, ನರಕದೊಳಗೆ ಹಾಕಲ್ಪಡ್ತಾನ. ಪ್ರಿಯರೇ, ಅನೇಕರು ಇದು ನನ್ನ ಧರ್ಮ, ಅನೇಕರು
ಹೇಳ್ತಾರೆ ಇದು ನಮ್ಮ ಧರ್ಮ. ಕುಲಕ್ಕೊಂದು ಧರ್ಮಗಳನ್ನು ಮಾಡಿದ್ದಾರೆ. ಯಾವ ಧರ್ಮದವರು ದೇವಲೋಕ ಸೇರ್ತಾರೆ? ಅವ್ರು ಹೇಳ್ತಾರೆ ನಾವು ಹೋಗ್ತೀವಿ, ನಾವು ಹೋಗ್ತೀವಿ, ನಾವು ಹೋಗ್ತೀವಿ ಅಂತ. ದಯವೇ ಧರ್ಮದ ಮೂಲವಯ್ಯ. ಇನ್ನೊಬ್ಬರನ್ನು ನೋಡಿ ದಯ ತೋರಿಸಲಾರದೆ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲಿಂದ ಹೋಗ್ತಾರೆ? ಒಂದು ಪ್ರಶ್ನೆ. ಹಲ್ಲಿಲೋಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿತ್ಯ ಜೀವನ ಹೊಂದಿಕೊಳ್ಳಬೇಕಾದರೆ ಆ ಎಲ್ಲವನ್ನು ಉಂಟು ಮಾಡಲು ಸೃಷ್ಟಿಕರ್ತನಾದ ದೇವರು ಯಾವ ಮನುಷ್ಯನು ಕಳೆದುಕೊಂಡಿದ್ದಾನೆ ಅಧಿಕಾರವನ್ನ, ಯಾವ ಮನುಷ್ಯನು ಕಳೆದುಕೊಂಡಿದ್ದಾನೆ ಐಶ್ವರ್ಯವನ್ನ, ಯಾವ ಮನುಷ್ಯನು ಕಳೆದುಕೊಂಡಿದ್ದಾನೆ ನಿತ್ಯ ಜೀವನ್ನ, ಯಾವ ಮನುಷ್ಯನು ಕಳೆದುಕೊಂಡಿದ್ದಾನೆ ಪರಿಶುದ್ಧತೆಯನ್ನ, ಯಾವ ಮನುಷ್ಯನು ಕಳೆದುಕೊಂಡಿದ್ದಾನೆ ಸ್ವರ್ಗವನ್ನ, ಯಾವ ಮನುಷ್ಯನು ಕಳೆದುಕೊಂಡಿದ್ದಾನೆ ನಿಜವಾದ ಸಂತೋಷವನ್ನ, ಯಾವ ಮನುಷ್ಯನು ಕಳೆದುಕೊಂಡಿದ್ದಾನೆ ಆರೋಗ್ಯವನ್ನ, ಯಾವ ಮನುಷ್ಯನು ಕಳೆದುಕೊಂಡಿದ್ದಾನೆ ದೇವರೊಂದಿಗೆ ಮಾತಾಡುವಂತ ಸಂಭಾಷಣೆಯನ್ನ, ಅದನ್ನು ಪುನಃ ಮತ್ತೆ ಆತನೊಂದಿಗೆ ಹೊಂದಾಣಿಕೆಯಾಗಬೇಕಾದರೆ ಪರಿಶುದ್ಧತೆ ಬೇಕು, ಪವಿತ್ರತೆ ಬೇಕು, ದೇವರ ಆತ್ಮ ಪರಿಪೂರ್ಣವಾಗಿರುವಂತ ವ್ಯಕ್ತಿ ಬೇಕು. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿಯೇ ಕಾಲವು ಪರಿಪೂರ್ಣವಾದಾಗ ಆ ಮಹಾದೇವರ ಏನಾದ್ರು ಗೊತ್ತೇ ಪ್ರತ್ಯಕ್ಷವಾದನ್ರಿ ಪ್ರಿಯರೇ. ಹಲ್ಲೆಲೂಯ. ಅಥವಾ ಸುಮ್ಮನೆ ಪ್ರತ್ಯಕ್ಷವಾಗಲಿಲ್ಲ, ಪ್ರಪಂಚದೊಳಗಿರುವಂತ ಅನೇಕ ಗ್ರಂಥಗಳಲ್ಲಿ ತಾನು ಬರುವ ವಿಷಯವನ್ನ ಗ್ರಂಥಸ್ಥ ಮಾಡಿ ಕಾಲವು ಪರಿಪೂರ್ಣವಾದಾಗ ಬಂದ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ಪ್ರಿಯವಾದವರೇ, ಇವತ್ತು ನೀವೆಲ್ಲರೂ ದೇವರ ಸನ್ನಿಧಿಗೆ ದೇವರ ಮಾತುಗಳನ್ನು ಕೇಳುವುದಕ್ಕಾಗಿ ನೀವು ಬಂದಿದ್ದೀರಿ. ದೇವಲೋಕದಿಂದ ದೇವರು ಕೂಡ ಏನಾಗಿದ್ದಾರೆ, ನಮ್ಮ ಮಧ್ಯದಲ್ಲಿ ಇದ್ದಾರೆ. ಎಲ್ಲರೂ ಗಟ್ಟಿಯಾಗಿ ಯಾರೋ ಒಬ್ರು ಹೇಳ್ತಾರೆ, ನಿಮ್ಮ ಮಧ್ಯದಲ್ಲಿ ದೇವರು ಇದ್ದಾರ? ದೇವರು ಎಲ್ಲದಾರ್ರಿ ತೋರಿಸು ನಮಗೆ, ದೇವರು ಹೆಂಗಿರ್ತಾರ್ರಿ ನಮಗೆ ತೋರಿಸು. ಅದಕ್ಕಾಗಿ ನಾವೇನು ಮಾಡೀವಿ, ದೇವರು ಹಿಂಗೆ ಇರ್ತಾರೆ ಅಂತ ನಾವೇನು ಮಾಡೀವಿ, ಒಂದು ರೂಪವನ್ನು ನಾವು ಮಾಡಿಕೊಂಡಿದ್ದೀವಿ. ನಮಗೆ ದೇವರಿದ್ದಾರೆ, ನಾವಲ್ಲಿ ಹೋಗ್ತೀವಿ. ನಿಮಗೆ ದೇವರೇ ಇಲ್ಲಲ್ರಿ, ದೇವರಿಲ್ಲದನ್ನ ತೋರಿಸ್ರಿ. ಪ್ರಶ್ನೆ ಬರುತ್ತಾ ಇಲ್ಲ? ಕರೆಂಟ್ ಎಲ್ಲಿ ಇತ್ತು ತೋರಿಸ್ರಿ. ವೈರ್ನೊಳಗೆ ಕರೆಂಟ್ ಹಿಂಗೆ ಸ್ವಿಚ್ ಇಟ್ಬಿಟ್ಟು ಆ ವೈರ್ ತಗೊಂಡು ಹಿಂಗೆ ಅದನ್ನು ಓಪನ್ ಮಾಡಿರಿ, ವೈರ್ ಮೇಲೆ ಇರ್ತಕ್ಕಂಥ ತೆಗೀರಿ, ಕರೆಂಟ್ ತೋರಿಸ್ರಿ. ಬರುತ್ತಾ? ಅದಕ್ಕೇನು ಮಾಡಬೇಕು? ಕರೆಂಟ್ ಇದೆ ಅಂತ ಗೊತ್ತಾಗಬೇಕಾದ್ರೆ ಬಲ್ಬ್ ಹಾಕಬೇಕು ಪ್ರಿಯರೇ, ಬಟನ್ ಹಾಕಬೇಕು ಪ್ರಿಯರೇ. ಅದೇ ಪ್ರಕಾರವಾಗಿ ಬಲ್ಬಿಗೂ ಅದಕ್ಕೂ ಕನೆಕ್ಷನ್ ಆಗಬೇಕು. ಕನೆಕ್ಷನ್ ಮಧ್ಯದಲ್ಲಿ ಒಂದು ಬಟನ್ ಇರುತ್ತೆ, ಆ ಬಟನ್ ಹಾಕಬೇಕು. ಹಲ್ಲೆಲೂಯ. ಅದೇ ಪ್ರಕಾರವಾಗಿ ನೀನು ನಿನ್ನೊಳಗೆ ದೇವರು ಇರುವಂತ ಸತ್ಯಾರ್ಥ ನಿನಗೆ ಗೊತ್ತಾಗಬೇಕಾದರೆ ಆತನಿಗೆ ನೀನು ಕನೆಕ್ಟ್ ಆಗಬೇಕು. ಕನೆಕ್ಟ್ ಮಾಡುವುದಕ್ಕಾಗಿ ಈ ಮೃತ್ಯುಂಜಯ ಮಠವನ್ನು ಆ ಸೃಷ್ಟಿಕರ್ತನಾದ ದೇವರೇ ಸ್ಥಾಪನೆ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಮರಣಾಂತಿಕ ರೋಗಗಳಿಗೆ ತುತ್ತಾದವರಿಗೆ ದೇವರು ಅದ್ಭುತವಾಗಿ ಅವರ ಮರಣದಿಂದ ಪಾರಾಗಿ ಇವತ್ತು ಜೀವಂತ ಸಾಕ್ಷಿಗಳಾಗಿ ಉಳಿಸಿದ್ದಾನೆ ಪ್ರಿಯರೇ. ದೇವರು ಕಾಣಲಿಲ್ಲಲ್ಲ, ಮತ್ತೆ ಹೆಂಗೆ ಸ್ವಸ್ಥತೆ ಆಯಿತು? ದೇವರು ಮುಟ್ಲಿಲ್ಲಲ್ಲ, ಹೆಂಗೆ ಸ್ವಸ್ಥತೆ ಆಯಿತು? ದೇವ್ರಿಗೆ ಕಾಣ್ತಾನೆ. ದೇವ್ರಿಗೆ ಕಂಡ್ರೆ 2 ಔಟ್ ಆಗ್ತವೆ, ನಿನಗೆ 3 ಔಟ್ ಆಗ್ತವೆ. ಯಾವುದು ಗೊತ್ತಾ? ದೇವ್ರಿಗೆ ಕಂಡ್ರೆ ಆತನ ಶಬ್ದಕ್ಕೆ ನಿನ್ನ ಕಿವಿ ಕೇಳಲಾರ್ದಂಗಾಗುತ್ತೆ. ಆತನ ಒಂದು ಬೆಳಕಿಗೆ ನಿನ್ನ ಕಣ್ಣು ಏನಾಗ್ತವೆ, ಕಾಣಲಾರ್ದಂಗಾಗ್ತವೆ. ಆತನ ಮಾತಿಗೆ ನಿನ್ನ ಧ್ವನಿ ಏನಾಗುತ್ತೆ?
ನಿಂತು ಹೋಗುತ್ತೆ. ಇದು ಅನುಭವಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಅಲ್ಲ, ಅನುಭವಪೂರ್ವಕವಾಗಿ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯಾ, ಆಮೆನ್. ಅದಕ್ಕೋಸ್ಕರ ಆ ದೇವರು ಏನ್ ಮಾಡ್ತಾನೆ ಗೊತ್ತಾ? ನೀನು ಪ್ರಾರ್ಥನೆ ಮಾಡಿದ ತಕ್ಷಣವೇ ಆತನ ಭಾಗದಲ್ಲಿ ಇದ್ದುಕೊಂಡು ಏನ್ ಮಾಡ್ತಾನೆ ಗೊತ್ತಾ? ನಿನ್ನ ಸಮಸ್ಯೆಯನ್ನು ತೆಗೆದು ಹಾಕ್ತಾನೆ. ಆವಾಗ ನಿನ್ನಲ್ಲಿ ಒಂದು ಹುಟ್ಟುತ್ತೇನು ಗೊತ್ತಾ? ನಾನು ದೇವರ ಹತ್ರ ಕೇಳ್ಕೊಂಡಪ್ಪ, ನನ್ನ ಸಮಸ್ಯೆ ಏನಾಯ್ತು? ಬಗೆಹರಿದು ಬಿಡ್ತು. ಅಂದ್ರೆ ನಿನ್ನೊಳಗೆ ಆತನ ಜೀವಾತ್ಮ ಇದೆ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಆದಿಕಾಂಡದಲ್ಲಿ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ, ದೇವರು ಮನುಷ್ಯನನ್ನು ಹೆಂಗೆ ಸೃಷ್ಟಿ ಮಾಡಿದ ಪ್ರಿಯರೇ? ಮಣ್ಣಿನಿಂದ ಸೃಷ್ಟಿ ಮಾಡಿ. ಯಾವ ರೂಪದಲ್ಲಿ ಸೃಷ್ಟಿ ಮಾಡಿದ ದೇವರು? ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದ. ತನ್ನ ರೂಪದಲ್ಲಿ ಸೃಷ್ಟಿಯಾಯ ಮಾಡಲ್ಪಟ್ಟಿರ್ತಕ್ಕಂಥ ಈ ಮನುಷ್ಯ ತನಗೆ ಇಷ್ಟವಿಲ್ಲದ ಹಾಗೆ ಜೀವಿಸಿದರೆ, ತನಗೆ ಕೊಟ್ಟ ಅಧಿಕಾರವನ್ನು ಏನ್ ಮಾಡ್ತಾನೆ? ಕಳ್ಕೊಳ್ತಾನೆ ಪ್ರಿಯರು. ಆರಂಭದಲ್ಲಿ ದೇವರು ಆಶೀರ್ವಾದ ಮಾಡೇನ್ರಿ, ಶಾಪ ಕೊಟ್ಟಿಲ್ಲ. ಶಾಪ ಕೊಟ್ಟನ? ಆಶೀರ್ವಾದ. ಬಹು ಸಂತಾನವಾಗಿ ಹೆಚ್ಚಿರಿ. ಇವತ್ತು ಅನೇಕರಿಗೆ ಸಂತಾನ ಭಾಗ್ಯ ಇಲ್ಲ. ಇನ್ನು ಹೇಳ್ತಾರೆ ಏನು ಗೊತ್ತಾ? ದೇವರು ದೊರೆತನ ಮಾಡಿರಿ, ದೊರೆತನೇ ಇಲ್ಲ. ಎದ್ರ ಮೇಲೆ ದೊರೆತನ ಮಾಡಬೇಕು? ಓದ್ರದನ್ನ 1ನೇ ಅಧ್ಯಾಯ 20, ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜಂತುಗಳ ಮೇಲೆಯೂ ದೊರೆತನ ಮಾಡಿರಿ. ದೇವರು ಮತ್ತೆ ಇನ್ನೂ ಒಂದೇನು ಗೊತ್ತಾ? ಆ ದೊರೆತನ ಯಾವಾಗ ಹೋಗ್ಯದು ಗೊತ್ತಾ? ನಾವು ಸೃಷ್ಟಿಕರ್ತನ ದೇವರನ್ನ ಧ್ಯಾನ ಮಾಡೋದು ಬಿಟ್ಬಿಟ್ಟಿವಿ. ನಾವೇ ಏನು ಮಾಡ್ತೀವಿ ಗೊತ್ತಾ? ದೊರೆತನ ಮಾಡೋದು ಬಿಟ್ಟು ಅವುಗಳನ್ನೇ ನಾವು ಪೂಜೆ ಮಾಡ್ತಾ ಇದ್ದೀವಿ. ಒಂದ್ಸಲ ನಾನು ಪ್ರತ್ಯಕ್ಷವಾಗಿ ನನಗೆ ದೇವದೂತನ ಕಂಡ ಒಂದು ಮಾತುಗಳಿಂದ ಪ್ರಿಯರೇ, ಅಪ್ಪ, ಎಲ್ಲ ದೇವತೆಗಳು ಈ ಒಂದು ಸಾಧು ಪ್ರಾಣಿಯಲ್ಲಿ ಇರ್ತಾವಂತ ಹೇಳ್ತಾರಲ್ಲ. ನನ್ನ ಪೂರ್ವಿಕರು ಕೂಡ ಅದೇ ಪ್ರಕಾರವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಇದು ಒಂದು ನನ್ನ ಧ್ಯಾನ ಮಾಡಿದ್ರೆ ಸಾಕು, ಇದಕ್ಕೆ ನಮಸ್ಕಾರ ಮಾಡಿದ್ರೆ ಸಾಕು, ಯಾಕಂದ್ರೆ ಎಲ್ಲರೂ ಇದರೊಳಗೆ ಇದ್ದಾರೆ ಅಂತ ಹೇಳಿದಾಗ ದೇವದೂತನು ನನ್ನ ಸಂಗಡ ಮಾತಾಡಿದ. ಏನಂತ ಮಾತಾಡಿದ ಗೊತ್ತಾ? ಹುಚ್ಚ ಅಂತ. ಏನ್ರಿ ಹುಚ್ಚ ಅಂತ ಅನ್ಬೋದ? ಪ್ರಪಂಚದ ಹುಚ್ಚು ನೋಡ್ರಿ. ವಿಮೋಚನೆ ಕಾಂಡ 20ನೇ ಅಧ್ಯಾಯ. ಅವಾಗ ದೇವದೂತ ತೋರಿಸ್ತಾ ಇದ್ದಾರೆ, ಬೆಲ್ಲ ಮಾಡಿ ಅದನ್ನ ಓದುವಂತ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಲ್ಲಾಗಲಿ ಇರುವ ಯಾವ ರೂಪವನ್ನು ಮಾಡಿಕೊಳ್ಳಬಾರದು, ಅಲ್ಲ ಕಟ್ಟೆಗೊಳ್ಳಬಾರದು, ಪೂಜೆ ಮಾಡಲಬಾರದು. ನಮ್ಮ ದೇವರು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಯಾಕೆ ಗೊತ್ತಾ? ಸಮುದ್ರವನ್ನು ಉಂಟು ಮಾಡಿದವನು ನಾನು, ಭೂಮಿಯನ್ನು ಉಂಟು ಮಾಡಿದವನು ನಾನು, ಸೂರ್ಯಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದವನು ನಾನು. ಇಂಥ ಬಲಾಢ್ಯನಾದ ದೇವರು ನಿನಗೆ ಪ್ರತ್ಯಕ್ಷವಾದರೆ ನಿನ್ನ ಉಸಿರು ನಿಂದಿರುತ್ತಾ? ಇರುತ್ತಾ? ಈ ಭೂಮಿ ಆತನ ಕೈಯಾಗ ಸೃಷ್ಟಿಯಾಗಿ ತಂದ ಮೇಲೆ ಈ ಭೂಮಿಯಲ್ಲಿರ್ತಕ್ಕಂಥ ನೀನು ಎಷ್ಟು ಚಿಕ್ಕ ವ್ಯಕ್ತಿ ಆಗಿರಬೇಡ, ಆತನ ಕೈ ಎಷ್ಟು ದೊಡ್ಡದಾಗಿರಬೇಡ. ಅಂತ ದೇವರು ದೇವಲೋಕದಿಂದ ಭೂಲೋಕಕ್ಕೆ ನಿನ್ನನ್ನು ಪ್ರೀತಿಸಿ ನಿನ್ನ ಪ್ರಾಣವನ್ನು ಕಳ್ಕೊಂಡಿದೆಯಲ್ಲ, ಯಾವುದು ತಪ್ಪು
ತಪ್ಪು ಮಾಡಿ ಪಾಪ ಮಾಡಿ ಅವಿಧೇಯತೆಯಿಂದ ನಡ್ಕೊಂಡದಕ್ಕಾಗಿ, ನೀನು ನಿನ್ನಿಷ್ಟ ಬಂದಂಗ ಜೀವಿಸಿದ್ದಕ್ಕಾಗಿ, ಅದನ್ನ ಪುನಃ ಕೊಡುವುದಕ್ಕಾಗಿ ಏನು ಮಾಡಿದ ಗೊತ್ತಾ? ಆ ಮಹಾದೇವರು ಅಲ್ಪನಾಗಿರುವ ನಿನ್ನ ವ್ಯಕ್ತಿತ್ವ ಏನಿದೆ, ದೇವರ ದೃಷ್ಟಿಯಲ್ಲಿ ನೀನು ಕನಿಷ್ಠವಾಗಿರುವ ಅಲ್ಪನಾಗಿರುವ ನೀನು ವ್ಯಕ್ತಿ, ನಿನ್ನನ್ನ ಕಳೆದುಕೊಂಡಿರ್ತಕ್ಕಂಥ ಆ ಮರಣವನ್ನ, ನಿತ್ಯ ಜೀವನ, ಆ ಮರಣದ ಕೊಂಡಿಯನ್ನ ಮುರಿಯುವುದಕ್ಕಾಗಿ ಆತನು ಕೂಡ ನಿನ್ನ ರೂಪದಲ್ಲಿ, ನಿನ್ನ ಆಕಾರದಲ್ಲಿ, ನಿನ್ನ ಒಂದು ಯಾವ ಪ್ರಕಾರ ನೀನು ವ್ಯವಸ್ಥಿತವಾಗಿದೆಯೋ ಅದೇ ರೂಪದಲ್ಲಿಯೇ ನಿನ್ನನ್ನು ಬಿಡಿಸುವುದಕ್ಕಾಗಿ ಆತ ಇಳುವುದನ್ನ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಸೃಷ್ಟಿ ಮಾಡಿದ ತಾತ, ನಿಮಗೆ ಅಧಿಕಾರ ಕೊಟ್ಟ ತಾತ. ಹಲ್ಲೆಲೂಯಾ. ಗಾಳಿ ಇಲ್ಲದಿದ್ರೆ ಯಾವ ಮನುಷ್ಯ ಬೇಕಲ್ಲ, ಗೊತ್ತಾನೆ? ಆ ಗಾಳಿಯನ್ನ ಯಾರು ಓದಿದ್ದಾರೆ ಮನುಷ್ಯನೊಳಗೆ? ಆ ಗಾಳಿಯನ್ನ ಯಾರು ಓದಿದ್ದಾರೆ ಮನುಷ್ಯನೊಳಗೆ? ನಾನು ಓದಿದ್ದೀನಿ ಎಂಬುದಾಗಿ ಯಾವ ಶರಣರಾದ್ರು, ಯಾವ ದೇವರುಗಳಾದ್ರು, ಯಾವ ಶಕ್ತಿಗಳಾದ್ರು, ಯಾವ ನಕ್ಷತ್ರಗಳಾದ್ರು, ಯಾವ ಪ್ರಾಧಾಕರವಾಗಿರುವ ಗ್ರಹಗಳಾದ್ರು ಹೇಳಿದಾವ? ಇಲ್ಲ. ಬೈಬಲ್ ಓದುವಂದ್ರೆ ಶರಣರು ಬೈಬಲ್ ಓದಿನಪ್ಪ ಆ ಸೃಷ್ಟಿಕರ್ತನ ಶಕ್ತಿ ಸಾಮರ್ಥ್ಯವನ್ನು ಅವರು ತಿಳ್ಕೊಳ್ತಾರೆ. ಹಲ್ಲೆಲೂಯಾ. ಓದ್ರಿ 2ನೇ ಅಧ್ಯಾಯ 1, 2, 3, 4 ಆದಿಕಾಂಡ. ಹಲ್ಲೆಲೂಯಾ. 2ನೇ ಅಮ್ಮ ಎಷ್ಟನೇ ಓದ್ತೀವಿ? 7ನೇ ವಚನ ಓದು. ಅದು ಓದು. 2ರಲ್ಲಿ ಓದು. ಹೀಗೆ ಮುಗಿಸಿಬಿಟ್ಟು ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ, ನೋಡಿ, ಎಲ್ಲ ಸೃಷ್ಟಿ ಮಾಡಿದಲ್ಲ ಆ ದೇವರು. ಆತನು ಸನಾತನಗಿಂತಲ ಮುಂಚೆ ಇರುವ ದೇವರು ಬೇಕಲ್ಲ. ಈ ಸನಾತನ ಅನ್ನತಕ್ಕಂಥದ್ದು ಆರಂಭ ಅಂದ್ರೆ ಕ್ರಮ, ಅಂದ್ರೆ ಇದು ಏನೋ ಸಮಯದಿಂದ ಆರಂಭವಾಗಿದ್ದು ಅಸಮಯ ಕಾಲದಲ್ಲಿ ಇರುವ ಶಕ್ತಿಯುಳ್ಳ ದೇವರು. ಆ ಸೃಷ್ಟಿಕರ್ತನಾದ ದೇವರಲ್ಲ. ಮುಂದೊಂದು ದಿವಸ ಈ ಭೂಮಿಯ ಲಯವಾಗುತ್ತೆ. ಅದನ್ನ ಬೈಬಲ್ನಲ್ಲಿ ದೇವರೇನ್ ಮಾಡಿದ್ದಾನೆ? ಗ್ರಂಥಸ್ಥ ಮಾಡಿದ್ದಾನೆ. ಸೂರ್ಯನ ಲಯವಾಗ್ತಾನೆ. ಈ 100 ವರ್ಷಗಳ ಅವಧಿಯಲ್ಲಿ ಸೂರ್ಯನ ಒಂದು ದಿವಸ ಇದ್ದಂಗೆ ಆಗ್ತಾನೆ ಅಂತ ಹೇಳ್ಯಾರ. 3000 ವರ್ಷಗಳ ಹಿಂದನೆ ದೇವರೇನು ಮಾಡಿದ್ದಾನೆ? ಬೈಬಲ್ನಲ್ಲಿ ಬರೆದಿದ್ದಾನೆ. ಪ್ರಪಂಚದೊಳಗೆ ಪ್ರಥಮವಾಗಿ ಏನು ಅಕ್ಷರಗಳು, ಪ್ರಪಂಚದೊಳಗೆ ಪ್ರಥಮವಾಗಿ ಭಾಷಾ ಅಕ್ಷರಗಳ ಒಂದು ಕಂಡು ಹಿಡಿದು ಪ್ರಥಮವಾಗಿ ಯಾವ ಗೊತ್ತಾ? 3. ಒಂದು ಇಬ್ರಿಯ ಭಾಷಾ, ಒಂದು ಗ್ರೀಕ್, ಒಂದು ಹಲ್ಲೆಲೂಯಾ ಅರಮಿಕ್ ಭಾಷೆ. ದೇವರಿಗೆ ಮಹಿಮೆ ಉಂಟು, ದೇವರಿಗೆ ಸ್ತೋತ್ರ ಉಂಟು. ಆಮೆನ್. ಹಲ್ಲೆಲೂಯಾ. ಹೋದ್ರಿ ಸಮಯದಲ್ಲಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ. 6 ದಿವಸದವರೆಗೂ ನಿನ್ನ ಕೆಲಸವನ್ನು ಮಾಡಿ 7ನೇ ದಿವಸವೂ ನೀನೇನು ಮಾಡಬೇಕು? ನನ್ನ ಧ್ಯಾನ ಮಾಡಬೇಕು. ಹಲ್ಲೆಲೂಯಾ. ಎಂದು ಆಶೀರ್ವದಿಸಿದನು. ಸರಿ ಇರ್ತೀರಿ ನೋಡಿ, ಭೂಮಾಕಾಶ ನಿರ್ಮಾಣ ಮಾಡಿದ್ದಾರೆ. ಚರ್ಚಿಗೆ ಹೋಗ್ಬೇಡ್ರಿ. ಯಾಕೆ? ಸೃಷ್ಟಿಕರ್ತ ದೇವರಿಗೆ ಸಿಕ್ಬಿಡ್ತದ. ನಮ್ಮ ಹೊಟ್ಟೆ ತುಂಬಂಗಿಲ್ಲ, ನಾವು ಎಸಿ ಕಾರ್ನಾಗ ಆಟಾಡಕ್ಕೆ ಬಿಡಂಗಿಲ್ಲ. ಆರಾಮಾಗಿ ಐಷಾರಾಮ ಜೀವನ. ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ? ಮುಕ್ತ ನರಕತ್ನಿಗೆ ಗುರಿ ಆಗ್ತೀವಿ. ಭಿಕ್ಷಕನಾಗಿದ್ದವನು ಕೂಡ ಅವನ ದೇವರನ್ನ ಸ್ವೀಕಾರ ಮಾಡಿದರೆ ಅವನ ದೇವರಿಗೆ ತಗೊಂಡೋಗಿ ದೇವರ ಬಿಟ್ಟರೆ ಸೇರಿಸ್ತಾರೆ.
ಹಲ್ಲೆಲೂಯಾ. ಆಮೇಲೆ ಹೋದ್ರಿ ಮುಂದೆ. ಯೆಹೋವ ದೇವರು ಭೂಮಾಕಾಶಗಳನ್ನು ಉಂಟು ಮಾಡಿದ ಮೇಲೆ ಯಾವ ಗಿಡವಾದರೂ ಈಗಿರಲಿ ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲೇ ಜೀವ ಶ್ವಾಸವನ್ನು ಊದಿದನು. ಇನ್ನೊಂದ್ಸಲ ಓದಿರಲಿ. ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲೇ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿ. ಅದು ಎಲ್ಲ ಗಿಟ್ಟಿ ಐತೆ. ಗಾಳಿ ಎಲ್ಲಿಂದ ಬಂತು? ಗಾಳಿ ಎಲ್ಲಿಂದ ಬಂತ? ಅದಕ್ಕಾಗಿ ಗಾಳಿ ಇದ್ದಿದ್ರೆ ಬದುಕಲ್ಲ. ಪ್ರಾಣಿಗೂ ಗಾಳಿ ಬೇಕು, ಮನುಷ್ಯನಿಗೂ ಗಾಳಿ ಬೇಕು, ಪ್ರತಿ ಜೀವಿಗಳಿಗೂ ಗಿಡಗಳಿಗೂ ಗಾಳಿ ಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಗಾಳಿ ಕಣ್ಣಿಗೆ ಕಾಣಲ್ಲ, ಆದರೆ ಅದು ಮನುಷ್ಯನನ್ನು ಬದುಕಿಸುತ್ತೆ. ಆ ಗಾಳಿ ಕಣ್ಣಿಗೆ ಕಾಣಲ್ಲ, ಅದು ಮನುಷ್ಯನಿಗೆ ತಾಕತ್ತೆ, ಸಂತೋಷ ಪಡಿಸುತ್ತೆ. ಮನುಷ್ಯನನ್ನು ಶಾಶ್ವತವಾಗಿ ಅವನ ಜೀವನದ ಅವಧಿಯಲ್ಲೆಲ್ಲ ಅವನ್ನ ಇರುವಂತೆ ಮಾಡುತ್ತೆ. ಅಲ್ಲಿಗೆ ಅದೇ ಪ್ರಕಾರವಾಗಿ ದೇವರು ಕೂಡ ಕಣ್ಣಿಗೆ ಕಾಣಲ್ಲ, ಆದ್ರೆ ಆ ಮನುಷ್ಯನಿಗೆ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಸಫಲಗೊಳಿಸ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. ಆಮೆನ್. ಹಲ್ಲೆಲೂಯಾ. ನರವತಾರಿಯಾಗಿ ಬಂದಿರುವಂತ ಆ ದೇವರನ್ನ ನಾವು ಸಂಪೂರ್ಣವಾಗಿ ಸ್ವೀಕಾರ ಮಾಡೋಣ ಅಂತ ಹೇಳಿ ಆತನು ಹುಟ್ಟು ಕುರುಡರನ್ನ ಕರೆದು ಹುಟ್ಟು ಕುರುಡರಿಗೆ ಏನು ಮಾಡಿದ್ದಾನೆ? ಕಣ್ಣನ್ನು ಕೊಟ್ಟಿದ್ದಾನೆ. ಹುಟ್ಟು ಕುಂಟರಿಗೆ ಕಾಲುಗಳನ್ನು ಕೊಟ್ಟಿದ್ದಾನೆ. ಸತ್ತು ಹೋಗಿರುವಂತವರಿಗೆ ಪರೀಕ್ಷೆಗನಂತೆ ಕಣ್ಣುಗಳ ಕೊಟ್ಟು ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ ಎಂಬುದಾಗಿ ರುಜುವು ಮಾಡಿ ತೋರಿಸಿದಾನೆ. ಪರೀಕ್ಷೆ ದೇವರಿಗೆ ಮನೆ ಅಂತ, ದೇವರಿಗೆ ಸ್ತೋತ್ರ ಅಂತ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. ಯಾವ ಪ್ರಕಾರವಾಗಿ ದೇವರು ಎಲ್ಲ ಹಣ್ಣುಗಳನ್ನು ತಿನ್ನ, ಈ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ನು. ಅದನ್ನು ತಿಂದ ಮೇಲೆ ಅವರಿಗೆ ಏನ್ ಬಂತು? ಮರಣ ಬಂತು. ಏನು ಬಂತಾರೆ? ಮರಣ ಬಂತು. ಅದಕ್ಕೋಸ್ಕರವಾಗಿ ಆ ಮಾತನ್ನು ಹೇಳಿದಂತ ಆ ಮಹಾದೇವರು ಹಲ್ಲೆಲೂಯಾ ಆ ಮಾನವನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಆತನೇ ಆ ಒಂದು ಧರ್ಮಶಾಸ್ತ್ರ ರದ್ದುಪಡಿಸುವುದಕ್ಕಾಗಿ ಆತನೇ ಭೂಮಿಗೆ ಬರಿಗಿಳಿದು ಬಂದಿದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಆತ ಬಂದ, ಯಾವ ಪಾಪ ಮಾಡಲಿಲ್ಲ, ಪಾಪವಿಲ್ಲದವನು ದೇವರು. ಇನ್ನ ಕೆಲವರು ಹೇಳ್ತಾರೆ, ಏನ್ರಿ ಇದೆಲ್ಲ ಮಾಡೋರಲ್ಲ, ಇದೆಲ್ಲ ಮಾಡೋರಲ್ಲ ಅವರು ಅಂತಂದ್ರೆ ದೇವ್ರು ತಪ್ಪು ಎಣಿಸ್ಬಾರ್ದ್ರಿ. ಹೆಂಗ್ರಿ ಅದ? ದೇವ್ರು ತಪ್ಪು ಎಣಿಸ್ಬಾರ್ದ್ರಿ, ಶರಣರು ತಪ್ಪು ಎಣಿಸ್ಬಾರ್ದ್ರಿ. ಅಯ್ಯಪ್ಪ ಹೆಂಗ್ರಿ? ಹಲ್ಲೆಲೂಯಾ. ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಪ್ರಸಾದಿಸುವಂತವರು ಗುರುವು. ಗು ಅಂದ್ರೆ ಮರಣ, ರು ಅಂದ್ರೆ ಜೀವ. ಮರಣವನ್ನು ಗೆದ್ದು ಎದ್ದು ಜೀವವನ್ನ ಹೊಂದಿಕೊಂಡವರು ಗುರುವು. ಗಟ್ಟಿ ಚಪ್ಪಲು ಬಿಡ್ರಿ. ಕೆಟ್ಟ ಮಾರ್ಗವನ್ನ ತೊಲಗಿಸಿ ಒಳ್ಳೆ ಮಾರ್ಗವನ್ನ ಮಾಡಿದವನು ಗುರುವು. ಆ ಗುರು ಯಾರು ಗೊತ್ತಾ? ಆ ಸೃಷ್ಟಿಕರ್ತನ ದೇವರೇ ಯೇಸು ಎಂಬ ನಾಮ ಧರಿಸಿಕೊಂಡು ಬಂದಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ,
ಬರೋ ಯೇಸು ಕ್ರಿಸ್ತ ಮಹಾರಾಜಕು ಒಂದು ಮಾಡಿದ ತಪ್ಪಿಗಾಗಿ ನೀನು ದೇವಲೋಕಕ್ಕೆ ಸೇರ್ಬೇಕಾದ್ರೆ ಭೂಲೋಕದಲ್ಲಿರುವ ಯಾವ ಕಾಯಿಗಳು ಕೆಲಸ ಮಾಡಲ್ಲ, ಯಾವ ಯಜ್ಞ ಹೋಮಗಳು ಕೆಲಸ ಮಾಡಲ್ಲ. ನೀನು ದೇವಲೋಕ ಸೇರ್ಬೇಕಾದ್ರೆ ದೇವಲೋಕದಿಂದ ಇಳಿದು ಬಂದು ಏರಿ ಹೋದವರು ಮಾತ್ರ ನಿಮ್ಮನ್ನು ದೇವಲೋಕಕ್ಕೆ ಸೇರಿಸಬಲ್ಲರು. ಪ್ರೈಸ್ ದಿ ಲಾರ್ಡ್. ಬೇರೆಯವರು ಒಯ್ಯಕ್ಕಾಗಲ್ಲ. ಮಹಾಪರಿಶುದ್ಧವಾಗಿರುವ ಸ್ಥಳ. ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು ಆಮೆನ್. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನ. ದೇವರ ರಾಜ್ಯ ಸೇರಬೇಕಾದ್ರೆ ಏನು ಮಾಡಬೇಕು ನೀನು? ದೇವರ ರಾಜ್ಯ ಅದು ಫಲಭರಿತವಾಗಿರುವಂಥದ್ದು. ದೇವರ ರಾಜ್ಯದಲ್ಲಿ ಸೇರ್ಬೇಕಂದ್ರೆ ಈ ಲೋಕದಲ್ಲಿ ನೀತಿವಂತನಾಗಿರ್ಬೇಕು. ಈ ಲೋಕದಲ್ಲಿ ನೀತಿವಂತನಾಗಿ ನೀನಿರ್ಬೇಕಾದ್ರೆ ನೀತಿವಂತನಾಗಿರುವ ದೇವರು ಯಾರು ಅವರಲ್ಲಿ ವಿಶ್ವಾಸ ಇಡಬೇಕು. ಅಲ್ಲಿಲೂಯ, ಅಲ್ಲಿಲೂಯ. ದೇವರಿಗೆ ಮಹಿಮೆ ಉಂಟು. ನಿನ್ನನ್ನು ಕ್ಷಮಿಸುವ ದೇವರು, ಶಿಕ್ಷೆ ಕೊಡುವ ದೇವರಲ್ಲ. ಅಲ್ಲಿಲೂಯ. ಹೋಗಲಿ ಸಮದಲ್ಲಿ. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಏನು ಮಾಡಕೊಂಡ್ರಪ್ಪ ನಾವು? ದೇವರು ಮಾಡಕೊಂತೀವಿ. ಏನು? ಒಂದು ಕುರಿ ತಗೊಂಡು ಮರಿ ತಗೊಂಡು, ಇನ್ನು ಕೆಲವರೇನ ಹುಗ್ಗಿ ಹೋಳಿಗೆ 101 ಕಾಯಿ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದುಂಟಾಗುವ ಆನಂದವಾಗಿದೆ. ಎಲ್ರಿಗೂ ಮೊದಲನೇದು ನೀತಿ, ಎರಡನೇದು ಸಮಾಧಾನ. ಸಮಾಧಾನ ಐತೆ. ಬಡಮಗಳು ಬಂದಿದ್ದಾಳೆ ಪ್ರಿಯರೇ. ಅಪ್ಪ ಇಲ್ಲೇ ಸುತ್ತಮುತ್ತಳಿಗೆ ಇದ್ದಾರೆ, ಅವ್ರ ಹೆಸರು ಹೇಳಲ್ಲ ನಾನು. ಅವ್ರ ಭಕ್ತಿ, ಅವ್ರ ವಿಶ್ವಾಸ, ಅವ್ರ ಶರಣರು, ಅವರು ಶರಣರಂತ ಅವರು ಹೋಗ್ಯಾರ. ಪಾಪ 5 ಸಲ ಮಾಡಿಸಿದ್ದಾರೆ ಪ್ರಿಯರೇ. ಏನು ಗೊತ್ತಾ? ದೇವರು ಒಂದೊಂದು ಸಲ 1 ಲಕ್ಷ ರೂಪಾಯಿ. ಎಷ್ಟು ಲಕ್ಷ ಆಯ್ತು? 5 ಲಕ್ಷ. ಅದು ಬಿಟ್ಟು ಹೋಗ್ಬೇಕಲ್ರಿ. ಬಿಟ್ಟು ಹೋಗಿಲ್ಲ. ಒಂದ್ಸಲ ದೇವ್ರು ಬರುತ್ತೆ, ಒಂದ್ಸಲ ದೇವ್ರು ಬರುತ್ತೆ ಮೈಯ. ಒಂದ್ಸಲ ದೇವ್ರು ಬರ್ತೈತೆ, ಒಂದ್ಸಲ ದೇವ್ರು ಬರುತ್ತೆ. ಆದರೆ ಅವ್ರು ಏಸಪ್ಪನ ಸನ್ನಿಧಿ ಬಂದರೆ ಪ್ರಿಯರೇ, ಏಸಪ್ಪ ಯಾವ ಕುಲ ದೇವರು ಮತ್ತು ದೇವರಲ್ಲ, ಮಾನವರನ್ನ ರಕ್ಷಣೆ ಮಾಡಲು ಬಂದಿರುವ ಏಕೈಕ ದೇವರು. ಕ್ರಿಶ್ಚನಾಗಬಾರ್ದು, ಕ್ರಿಸ್ತನ ಮಕ್ಕಳಾಗಲಿ. ಕ್ರಿಶ್ಚನ್ ಅಂತ ಕೆಲವರು ಏನ್ ಮಾಡಿದ್ದಾರೆ ಗೊತ್ತಾ? ಮತ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಮತ ಅಲ್ಲ, ಪರಲೋಕಕ್ಕೆ ಮಾರ್ಗ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತನ ಅಭಿಷಕ್ತ. ನೀನು ದೇವಲೋಕಕ್ಕೆ ಹೋಗ್ಬೇಕಾದ್ರೆ ನಿನ್ನನ್ನ ಪರಿಶುದ್ಧಾತ್ಮ ಅಗ್ನಿಯಿಂದ ಅಭಿಷೇಕ ಮಾಡಬೇಕು. ಅಭಿಷೇಕ ಇಲ್ಲದಿದ್ದರೆ, ಅಭಿಷೇಕ ಉಳ್ಳ ಆ ಸ್ವರ್ಗದೊಳಗೆ ನೀನು ಪ್ರವೇಶ ಮಾಡಲ್ಲ. ಹಲ್ಲೆಲೂಯ. ಅದು ಯಾರ ಅಭಿಷೇಕ ಮಾಡಬೇಕು ಗೊತ್ತಾ? ಆ ದೇವರೇ. ಆ ದೇವರೇ ನಿನ್ನನ್ನು ಅಭಿಷೇಕ ಮಾಡಬೇಕು. ಆ ಅಭಿಷೇಕ ಮಾಡೋದಕ್ಕಿಂತ ಮುಂಚೆಗೆ ಆತ ಯಾರು ನೀ ತಿಳ್ಕೊಳ್ಬೇಕು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಭೂಮಿ ಒಂದ್ ದಿವಸ ಏನಾಗುತ್ತೆ? ಎಲ್ಲ ಏನಾಗುತ್ತೆ? ಲೈವ್ ಆಗುತ್ತೆ. ಭೂಮಿಗೆ ದೇವರುಗಳಲ್ಲಿ ಏನಾಗ್ತಾರೆ? ಅವಾಗ ಭೂಕಂಪ ಆದ್ರೂ ಇದು ಏನಾಗಲ್ಲ, ಬಿಡಲ್ಲ. ಹೌದಾ? ಭೂಕಂಪ ಆದ್ರೂ ಬಿಡಲ್ಲ. ಭೂಮಿಗೆ ಬಾಯಿ ತೆಗೆದಾಗ ಭೂಮಿಯಲ್ಲಿ ಇದ್ದಿದ್ದೇನಾಗ್ತ? ಇಡೀ ಪ್ರಪಂಚದೊಳಗೆ ಎರಕೋ ಗೋಡೆ ಕೋಟೆ, ಎರಿಕೋ ಗೋಡೆ ಇಡೀ ಪ್ರಪಂಚದೊಳಗೆ ಮಹಾ ದೊಡ್ಡದಂತ. ಈಗ ಚೀನಾ ಗೋಡೆ ಸುದ್ದಿ ಹೇಳ್ತಾರ ಪ್ರಿಯರೇ. ಹಲ್ಲೆಲೂಯ. ಆಗಿನ ಕಾಲಕ್ಕ 3,000 ವರ್ಷಗಳ ಹಿಂದ, 3,500 ವರ್ಷಗಳ ಹಿಂದ ಎರಿಕೋ ಗೋಡೆ ಮಹಾ ದೊಡ್ಡದಂತ ಪ್ರಿಯರೇ. ಎದುರು ಬಂದ್ರೆ ಆ ಗೋಡೆಯ ಮೇಲೆ 4 ರಥಗಳು ಹಿಂಗ ಹೋಗ್ಬೋದು. 4 ರಥಗಳು ಹಿಂಗ ಬರಬಹುದು. ಅಷ್ಟು ಅಗಲವಾಗಿರ್ತಕ್ಕಂಥ ಗೋಡೆ. ಅವರು ಇಸ್ರೇಲ್ ಹೋಗ್ಬೇಕಾದ್ರೆ ಅವ್ರು ಅಡ್ಡವಾಗಿದ್ದಾರೆ ಪ್ರಿಯರೇ. ಇವ್ರಿಗೆ ಕೇಳ್ಕೊಂಡಿದ್ದಾರೆ,
ಇಡೀ ಪ್ರಪಂಚದಲ್ಲಿ ಇಸ್ರಾಯೇಲರು ಒಂದೇ ಸೃಷ್ಟಿಕರ್ತನಾದ ದೇವರನ್ನ ಧ್ಯಾನ ಮಾಡುವ ಮಕ್ಕಳು. ಅದು ಚಿಕ್ಕ ದೇಶ, ಆದ್ರೆ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನ ಬೋಧನೆ ಮಾಡುವ ದೇಶ. ಹಲ್ಲೆಲೂಯ. ಕಾರಣ ಒಂದೇ, ಸೃಷ್ಟಿಕರ್ತನ ಧ್ಯಾನವರು ಮಾಡ್ತಾ ಇದ್ದಾರೆ. ದೇವರಿಗೆ ಮಹಿಮೆಯುಂಟಾಗಲಿ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟಲ್ಪಡುತ್ತೆ. ದೇವಾಲಯ ಕಟ್ಟಲ್ಪಟ್ಟ ಮೇಲೆ ಆ ಸಮಯದಲ್ಲಿ ಅನೇಕ ಯುದ್ಧಗಳು ನಾವು ನಡೀತೇವೆ. ದೇವಾಲಯ ಕಟ್ಟಲ್ಪಟ್ಟಾಗ ಅಲ್ಲಿ ಯಜ್ಞ ಹೋಮಗಳು ಆರಂಭ ಆಗ್ತವೆ. ಆ ಸಮಯದಲ್ಲೇ ಮತ್ತೆ ಪುನಃ ಯೇಸು ಸ್ವಾಮಿ ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷವಾಗ್ತಾನೆ. ಪಾಪ ಕಳೆದುಕೊಳ್ಳಲಾರದ ಪ್ರತಿಯೊಬ್ಬ ವ್ಯಕ್ತಿಯು ಈ ಲೋಕದಲ್ಲಿ ಬಿಡಲ್ಪಡ್ತಾನೆ. ಯೇಸುವನ್ನ ನಂಬಿ ಪಾಪಗಳನ್ನ ಒಪ್ಪಿಕೊಂಡು ಯಾರು ಬಿಟ್ಟು ದೀಕ್ಷೆಯನ್ನು ಮಾಡಿಸಿಕೊಂಡು ದೇವರ ಮಕ್ಕಳಾಗಿ ಜೀವಿಸಿ ಭಕ್ತಿಯಿಂದ ಮುಂದೆ ಸಾಕ್ತಾರೋ ಅವರು ದೇವಲೋಕಕ್ಕೆ ಸೇರ್ತಾರೆ. ಯಾವ ರೂಪದಲ್ಲಿ ಗೊತ್ತ? ಮಧ್ಯ ಆಕಾಶದಲ್ಲಿ ಎತ್ತಲ್ಪಡ್ತಾರೆ. ತುತ್ತೂರಿ ಧ್ವನಿ ದೇವದೂತ ಹೋಗ್ತಾನೆ. ಇಡೀ ಪ್ರಪಂಚ ತುಂಬ ಆ ಸ್ವರ ಕೇಳುತ್ತೆ. ಪ್ರಿಯರೇ, ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಡ ಯೇಸು ಕ್ರಿಸ್ತ ಮಹಾರಾಜಕು ಸರಿ. ಹಂಗಾದ್ರೆ ಈಗ ನಮಗಿಂತ ಮುಂಚೆ ಭಕ್ತರಾದವರು ಸತ್ತಾರಲ್ಲ, ಅವ್ರು ಎಲ್ಲಿ? ಅವ್ರು ಹೆಂಗ್ ಬರ್ತಾರ? ನಾವೊಂದು ಮೇಲೆ ಕೆತ್ತಲ್ಪಡ್ತೇವೆ, ಬದುಕಿದಾರಲ್ಲ, ಅವ್ರು ಹೆಂಗ್ ಬರ್ತಾರಂತ ಒಂದು ವೇಳೆ ನೀವು ಅನ್ಕೊಂಡಿದ್ದೀರೇನು? ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ದೇವರು ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಡ ಯೇಸು ಕ್ರಿಸ್ತ ಮಹಾರಾಜಕು ಹಲ್ಲೆಲೂಯ. ನಾಲ್ಕನೆಯ ಅಧ್ಯಾಯ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 13ನೇ ವಚನ. ಸಹೋದರರ ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾಗಿ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯಾರು ದೇವರನ್ನ ನಂಬಿ ಯೇಸಪ್ಪನ ನಂಬಿ ಯಾರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೋ ಅವರು ಎಲ್ಲಿ ಸೇರಿದ್ದಾರೆ? ವಿಶ್ರಾಂತಿ ಜಾಗಕ್ಕೆ ಹೋಗಿದ್ದಾರೆ. ಎಲ್ಲ ಗಿಟ್ಟಿച്ചു. ಇನ್ನ ಕೆಲವರು ಇರ್ತಾರೆ. ಈಗ ನಮ್ಮಲ್ಲಿ ದೀಕ್ಷೆ ಈಗ ಬಹಳ ದಿವಸದಿಂದನೂ ಐತೆ ದೀಕ್ಷೆ. ಏನ್ ಗೊತ್ತಾ? ತಂದೆ ಕೈ ಎದ್ದು ಬಿಡೋದು, ತಲೆ ಮೇಲೆ ಇಟ್ಟು ಬಿಡೋದು. ತಂದೆ ಕೈ ಎತ್ತದ ತಲೆ ಮೇಲೆ ಇಟ್ಟು ಬಿಡೋದು. ಏನದ ದೀಕ್ಷೆ? ಅದು ಏನು ಮತ್ತೆ ಹೆಸರು ಏನು ಗೊತ್ತಾ? ದೀಕ್ಷಾ ಸ್ನಾನ. ಸ್ನಾನದ ಅರ್ಥ ಏನ್ರಿ? ತಲೆ ಮೇಲಿಂದ ನೀರು ಹಾಕದ. ಸ್ನಾನದ ಅರ್ಥ ಏನ? ತಲೆಯಿಂದ ತೋರಿಸ್ಕೊಳ್ಳೋದ. ಹಿಂದಿದ್ದೀರಲ್ರಿ, ಹೇಳ್ರಿ ಸ್ನಾನದ ಅರ್ಥ ಏನ್ರಿ? ಕಟಕ್ನೂರ್ಲಿಂದ ಬಂದವ್ರು ಹೇಳ್ರಿ ಸ್ನಾನದ ಅರ್ಥ ಏನು? ತಲೆಯಿಂದ ತೋರಿಸ್ಕೊಂಬೋದ ಏನ್ರಿ? ಸ್ನಾನ ಅಂದ್ರೆ ಅಂಗಲ್ಲಿಂದ ಹಿಡಿದು ತಲೆವರಿಗೆ ಏನಾಗ್ಬೇಕು? ತೊಯ್ಬೇಕು. ಪ್ರಿಯರೇ, ಎಲ್ಲ ಉಗ್ರಾಣಿಕರಿದಾರ. ಎಲ್ಲರ ಅಯ್ಯ ಏನ ಇದು ನೀನು ಒಳಗೆ ಕೊಡ್ಬೇಕು, ಏನಿಲ್ಲ ಇಲ್ಲೇ ತೆಮ್ಯಾಗೈತಿ ತೆಲಿವಲ್ಲಿ ಇಡ್ತೀಲ್ಲ ಅಂತ ಒಬ್ರು ಕೇಳೋರಿಲ್ಲ. ಪ್ರಿಯರೇ, ಕ್ರಮನೇ. ಆ ಕ್ರಮನ ಅಕ್ರಮವಾಗಿ ಆಚರಣೆ ಮಾಡಬಾರ್ದು. ಅದಕ್ಕೆ ಹಿಂಗೆ ಮಾಡ್ರಿ ಅಂತೇಳಿ 40 ತಾರೀಕಿಗೆ ಬಂದು ಆ ಯೇಸಪ್ಪ ಏನು ಮಾಡಿದಾರೆ ಗೊತ್ತಾ? ಜೀವಿಸಿ ತೋರಿಸಿಕೊಟ್ಟಿದ್ದಾರೆ. ಸಂಪ್ರದಾಯ ನಿಮಿತ್ತವಾಗಿ ನೀವು ದೇವರ ಮಾತನ್ನು ಏನು ಮಾಡ್ತಿದ್ರಿ? ನೀವು ನಿರಾರ್ಥಕ ಮಾಡ್ತಾ ಇದ್ರಿ. ಯಾವ ಸಂಪ್ರದಾಯನೂ ದೇವಲೋಕಕ್ಕೆ ಒಯ್ಯಲ್ಲ. ನಮ್ಮದು ಮುಸ್ಲಿಂ ಸಂಪ್ರದಾಯ, ನಮ್ಮದು ಕ್ರಿಶ್ಚಿಯನ್ ಸಂಪ್ರದಾಯ, ನಮ್ಮದು ಬ್ರಾಹ್ಮಣ ಸಂಪ್ರದಾಯ, ನಮ್ಮದು ವೈಶ್ಯ ಸಂಪ್ರದಾಯ, ನಮ್ಮದು ನಾಯಕ ಸಂಪ್ರದಾಯ, ನಮ್ಮದು ದಲಿತ ಸಂಪ್ರದಾಯ, ನಮ್ಮದು ಇನ್ನು ಬೇರೆ 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 ಕುಲಕ್ಕೊಂದು ಸಂಪ್ರದಾಯಗಳು. ಇವೆಲ್ಲ ಇಲ್ಲೇ, ಇವೆಲ್ಲ ಮಾಡಿ ದೇಹ ಎಲ್ಲ ಇಲ್ಲೇ. ಇದರಿಂದ ನೀವು ತೊಳ್ಕೋಬೇಕಾ? ಪ್ರಾಪಂಚಿಕವನ್ನು ಪೂಜೆ ಮಾಡತಕ್ಕಂಥದ್ರಿಂದ ನೀವು ಸಾಯ್ಬೇಕು, ಅಂದ್ರೆ ಬಿಡಬೇಕಂತ. ಸೃಷ್ಟಿ ಮಾಡಿದ ದೇವರ ಯಾರು ತಿಳ್ಕೊಂಡ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಿ. ಪ್ರೇಸಲ್ಲ ಒಂದು ತಂದೆಯಾಗಿ ಕೈ ಐತಿ. ನಿಮ್ಗೆ ಏನು ಗೊತ್ತಿಲ್ಲ. ಕೆಲವರು ಏನಿಲ್ಲ 8 ವರ್ಷ 7 ವರ್ಷ 6 ವರ್ಷ 5 ವರ್ಷಕ್ಕೆ ದೀಕ್ಷೆ ಕೊಡ್ತಾರ. ಪ್ರಿಯ, ಆ ಪಾಸ್ಟಿಗೆ ಬುದ್ಧಿ ಐತಿಲ್ಲ, ನನಗಂತೂ ಗೊತ್ತಿಲ್ಲ. ನಮ್ಮಪ್ಪ ಏಸಪ್ಪ ಹೇಳಿ ನೀನು ಗೊತ್ತಾ? ಪಾಪದ ಹರವಿದ್ದವರಿಗೆ, ಅವ್ರ ಹೃದಯ ಬದಲಾವಣೆ ಆದವರಿಗೆ, ಅವರಿಗೆ ನನ್ನ ಮಕ್ಕಳಾಗಕ್ಕೆ ಇಷ್ಟವಿದ್ದರೆ ಅವರಿಗೆ ನೀನು ಕೊಡು. ದೇವರಿಗೆ ಮಹಿಮೆಯುಂಟಾಗಲಿ.
ದೇವರಿಗೆ ಸ್ತೋತ್ರ ಉಂಟಾಗಲಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಪ್ರಕಾರ ಮಾಡಿದ್ದಾರೆ ಪ್ರಿಯರೇ. ಅದೆಲ್ಲ ನಮಗೇನಿದೆ ರುಜುವಾಗಿ ತೋರಿಸಿ ಕೊಡ್ತಾ ಇದೆ. ಏನೋ ಧರ್ಮಶಾಸ್ತ್ರ ಗ್ರಂಥ ಪ್ರೈಸಲ್ಲ, ಬೈಬಲ್ ಹೇಳಿ ಕೊಡ್ತಾ ಇದೆ. ಮುಂದೆ ಏನಾಗ್ತವೆ ಅವೆಲ್ಲವೂ ಕೂಡ ಇದರಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಕಾಲಗಳಲ್ಲಿ ನಡೆಯುವ ಗ್ರಂಥ ಬೈಬಲ್ ಪ್ರಿಯರೇ. ನೀನೇನು ಬದಲಾವಣೆ ಆದರೆ ಆ ಬದಲಾವಣೆಗೆ ತಕ್ಕಂತೆ ಆ ಭಗವಂತ ಇದ್ರಾಗ ಬರೆಸಿಟ್ಟಿದ್ದಾನೆ ಪ್ರಿಯರೇ. ಅಲ್ಲೆಲ್ಲೋಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬರು ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯ. ಸಂಪ್ರದಾಯವನ್ನು ಏನು ಮಾಡಬೇಕು? ಸಂಪೂರ್ಣವಾಗಿ ಏನು ಮಾಡಬೇಕು? ಬಿಡಬೇಕು. ರಕ್ಷಣೆ ಹೊಂದಿದ ಮೇಲೆ ನೀನು ಹೆಂಗಿರ್ಬೇಕು? ನಿನ್ನ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಏನು ಮಾಡಬೇಕು? ಪೂರ್ಣ ಶಕ್ತಿಯಿಂದಲೂ. ಹೌದಾ? ಯಾರನ್ನು ಪ್ರೀತಿ ಮಾಡ್ಬೇಕು? ಯಾರನ್ನು ಪ್ರೀತಿ ಮಾಡ್ಬೇಕು? ದೇವ್ರನ್ನ ಪ್ರೀತಿ ಮಾಡಿದರೆ ಯಾರನ್ನ ಪ್ರೀತಿ ಮಾಡ್ಬೇಕ್ರಿ? ಹೇಳಿ ಪಾಸ್ಟರ್, ಯಾರನ್ನ ಪ್ರೀತಿ ಮಾಡ್ಬೇಕು? ದೇವ್ರನ್ನ ಪ್ರೀತಿ ಮಾಡಿದ್ರೆ ದೇವ್ರ ಮಾತು ಕೇಳ್ತೀರಲ್ಲ? ಕೇಳ್ತೀರಾ? ನಿಂಗಮ್ಮ ಕೇಳ್ತೀರಾ? ಕೇಳಬೇಕು. ದೇವ್ರನ್ನ ಪ್ರೀತಿ ಮಾಡಿದ್ರೆ ಕೇಳ್ತಾರೆ ನೀವು. ಅದು ಹೆಂಗಂತ ಅನ್ಬೋದು. ಹೊಸದಾಗಿ ಮದುವೆ ಆಗಿರ್ತಾರ ಪ್ರಿಯರೇ. ರೀ ಬೆಂಗಳೂರಾಗ ನಮ್ಮ ಮಾವ ಇದ್ದಾನ, ನಮ್ಮ ಅಕ್ಕ ಇದ್ದಾಳ, ಹೋಗಿ ನೋಡಂಬರ್ರಿ. ಅವಾಗ ಎಸ್ಟಿಮೇಟ್ ಆಗ್ತಾರೆ ನೀವು. ಅಪ್ಪ ಅಮ್ಮನ ಒಪ್ಸೋದು ಹೆಂಗ? ಅಪ್ಪ ಅಮ್ಮನ ಒಪ್ಸ್ಬೇಕಾದ್ರೆ ಏನು ಪ್ಲಾನ್ ಮಾಡ್ಬೇಕು? ಏನು ಪ್ಲಾನ್ ಮಾಡ್ತಾಳೆ? ಮಾವ ಆಗ್ತೀನಿ ಹೆಂಗೆ ಒಪ್ಸಿ ನಾನು ಕರ್ಕೊಂಡು ಹೋಗ್ಬೇಕು ನನ್ನ ಗಂಡನ್ನ. ಹೌದಾ? ಅವಾಗ ಚೊಲ್ ಬೆಳಗ್ಗೆ ಮುಂಜಾನೆ ಮಾಡಿ ಕೊಡ್ತಾಳೆ ಪ್ರಿಯರು. ಯಾರಿಗೆ? ಮಾವಾಗ ಅತ್ತಿ. ಆಯ್ತಮ್ಮ ನೀ ಕೆಲಸ ಮಾಡ್ಬೋದು, ನಾನು ಮಾಡ್ತೇನೆ. ಬೆಳಗ್ಗೆ ಮುಂಜಾನೆ ಬದುಕು ಮಾಡ್ತೇನೆ. ಯಾಕೆ? ಸಕ್ಸಸ್ ಆಗೋಗಿ. ಏನು? ತನ್ನ ಮನುಷ್ಯನಲ್ಲಿ ಇರತಕ್ಕಂಥದ್ದು ಸಕ್ಸಸ್ ಆಗಬೇಕು. ಈ ಗಂಡ ಏನದು ಇರಲಿ ಬಿಡೆ, ಮತ್ತೆ ಯಾಕೆ ಹಂಚ್ಕೊಂಡು ಒಂದು ಒಳ್ಳೆ ಡ್ರೆಸ್ ತರ್ತಾನೆ, ಆದರೂ ಆಕೆಗೆ ಇಷ್ಟ ಇಲ್ಲ. ಒಡಗುಳು ತರ್ತಾನೆ, ಆಕೆಗೆ ಇಷ್ಟ ಇಲ್ಲ. ಇನ್ನೊಂದು ಮಣ್ಣದ್ದು ತರ್ತಾನೆ, ಇಷ್ಟ ಇಲ್ಲ. ಆಕೆಗೆ ಇಷ್ಟ ಆಗಿದ್ದೆ ಯಾವುದು? ಬೆಂಗಳೂರಿಗೆ ಹೋಗ್ಬೇಕಷ್ಟೆ. ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರು ತೋರಿಸೋವರೆಗೂ ಆಕೆಗೆ ಏನಾಗಲ್ಲ, ಈತ ಪ್ರೀತಿ ಮಾಡಿದಂಗೆ ಅಲ್ಲ. ಸುಳ್ಳ ಕರೆವನ ಹೇಳೋದು. ಹಲಿಲಯ್ಯ, ಒಂದೊಳ್ಳೆ ಮನೆಗೆ ಫಂಕ್ಷನ್ ನಡೆದಿತ್ತಂತ ತಿಳ್ಕರಿ. ಹೆಣ್ಮಕ್ಳು ದುಡಿಕೆ ಅಂದ್ಬಿಡ್ತಾರ, ನಾನು ಇದನ್ನು ಮಾಡಿಬಿಡ್ತೀನಿ ಅಂತ ಅಂದ್ಬಿಡ್ತಾರೆ. ಅವ್ರ ಯಜಮಾನಿ ಎಷ್ಟು ದುಡಿತಾನೋ ಏನು ತಿಪ್ಪಳು ಬಿಡ್ತಾನೆ ಅವ್ರಿಗೆ ಅವೆಲ್ಲ ಲೆಕ್ಕಿಲ್ಲ. ನೀನು ಏನಾನ ಮಾಡಿ ನನಗೇನು ಹೇಳ್ತೀಯ? ಮಾಡಬೇಕಿಲ್ಲ ಅಷ್ಟೇ. ಮಾಡೋರಿಗೆ ಸಮಾಧಾನ ಇರುತ್ತಾ? ಇಲ್ಲ, ಆಗದಲ್ಲ. ಕಲಸ್ಬೋಕ ಏನ? ಸೂರ್ಯನೋಪಾದಿಯಲ್ಲಿ ಮಧ್ಯ ಮಠ ಮಧ್ಯಾಹ್ನದಲ್ಲಿ ಸೂರ್ಯ ಹೆಂಗಿರ್ತಾನ ಅದರ ಉಪಾದಿಯಲ್ಲಿ. ಹೌದಾ? ಒಂದು ವೇಳೆ ತದನಂತರ ಸ್ವಲ್ಪ ದಿವಸ ಆದ್ಮೇಲೆ ನೀನು ಹೇಳಿದಂತೆ ಮಾಡಿಕೊಡು ಅಂತ ಅಂದ್ಬಿಟ್ರೆ ಪ್ರಿಯವಾದವರೇ ಹೆಂಗಿರ್ತಾರೆ ಗೊತ್ತಾ? ಹುಣ್ಣಿಮೆಯ ಚಂದ್ರನಂತೆ ಅಷ್ಟು ತಂಪು ಪ್ರಿಯರೇ. ರೀ ಊಟ ಮಾಡ್ತೀರಾ? ರೀ ಟೀ ಕುಡಿತೀರಾ? ರೀ ಹೋಳಿಗೆ ಮಾಡ್ಲ? ರೀ ಪಾಯಸ ಮಾಡ್ಲ? ಸೂರ್ಯನಂತ ತಂಪು. ಸೂರ್ಯನಂತ ತಂಪ ಅಲ್ಲ, ಸೂರ್ಯನಂತ ಏನ್ರಿ ಬಿಸಿ, ಸ್ಟ್ರಾಂಗ್, ಸಿಟ್ಟು. ಚಂದ್ರನಂತ ತಂಪು. ಆಮೇಲೆ ಏನು ಗೊತ್ತಾ? ಇರಿವಿಯಂತ ಕೆಲಸ ಮಾಡೋ ಸ್ವಭಾವ ಪ್ರಿಯರೇ. ಹೆಂಗ್ರಿ? ಇರಿವಿಯಂತ ಕೆಲಸ ಮಾಡೋ ಸಮಯ ಮುಂಜಾನೆಯಿಂದ ಹಿಡಿದು ರಾತ್ರಿ 10-11 ಗಂಟೆ ತನ ಕೆಲಸ ಮಾಡೋರು ಯಾರಾದ್ರೂ ಇದ್ದಾರಂದ್ರೆ ಇವರೇ. ಹೌದಾ? ನೀವ ಯಾರವರು? ಇವರು. ಅಲ್ಲಿಂದ ಹಿಡಿದು ಇಲ್ಲಿ ತನ ಇವರೇ. ಮತ್ತು ಮುಂಜಾನೆ 6 ಗಂಟೆಲಿಂದ ಹಿಡಿದು ಬೆಳಗ್ಗೆ ಮುಂಜಾನೆ 5 ಗಂಟೆಲಿಂದ ಹಿಡಿದು ರಾತ್ರಿ 11 ಗಂಟೆ ತನಕ ಅವ್ರು ಅಷ್ಟು ಕೆಲಸ ಮಾಡ್ತಾರಂದ್ರೆ ಮತ್ತೆ ನಾವೇನು ಮಾಡ್ತೀವಿ? ರೊಕ್ಕ ಹಂಗ ಬರ್ತಾವನ? ಮತ್ತು ಮುಂಜಾನೆಯಿಂದ ಹಗಲೆಲ್ಲ ಕೆಲಸ ಮಾಡಿದ್ದು ಅದ್ರದ್ದು ಏನನ್ನ ಸ್ವಲ್ಪ ಬೇಕಲ್ಲ, ಕನಿಕರ ಪ್ರೇಮವನ್ನು ತೋರಿಸ್ಬೇಕಲ್ರಿ. ಅದನ್ನು ತಿಳ್ಕೋಬೇಕು. ಅದನ್ನು ತಿಳ್ಕೋಬೇಕು. ಯಾವಾಗಲೂ ಚಂದ್ರನಂತ ಇರಬೇಡ್ರಿ.
ಯಾವಾಗಲೂ ಸೂರ್ಯನಂತೆ ಇರಬೇಡ್ರಿ, ಚಂದ್ರನಂತೆ ಎಲ್ಲಿರ್ಬೇಕು, ನಿಮ್ಮ ಯಜಮಾನ್ತಕ್ಕೆ ಇರ್ಬೇಕು. ಬದ್ದರ್ ಬಂದಾಗ ಚಂದ್ರನಂತೆ ಇರಬಾರ್ದು. ಯಾಕೆ ಗೊತ್ತಾ? ಬದ್ದರ್ ಬಂದಾಗ, ನಿನ್ನ ಯಜಮಾನ್ ಇಲ್ದಾಗ, ಪರ ವ್ಯಕ್ತಿ ಬಂದಾಗ ಚಂದ್ರನಂತೆ ಇದ್ರೆ ಕಷ್ಟ. ಬಾಯ ಕೂಡು. ತಪ್ಪು ತಪ್ಪು. ಯಜಮಾನ ಇಲ್ದಾಗ ಹೆಂಗಿರ್ಬೇಕು ನೀವು? ಸೂರ್ಯನಂತೆ ಇರಬೇಕು. ಏನ್ರಿ ಬಂದಿರಲ್ರಿ? ನಮಸ್ಕಾರ. ಏನು ಬಂದಿರಲ್ರಿ? ಹೊರಗೆ ಹಂಗೆ ಕಳಿಸ್ಬಿಡ್ಬೇಕಷ್ಟೆ. ಯಜಮಾನ ಇದ್ದರೆ ಅವಾಗ ನೀವೇನು ಮಾಡಬೇಕು? ಚಂದ್ರನಂತೆ ಆಗ್ಬೇಕು. ಅಲ್ಲಿ ಹಿಡಿ ದೇವ್ರಿಗೆ ಮೈಮುಂಟಾಗಲಿ. ಹಲ್ಲಿಲೋಯ್ಯ. ನಿನ್ನ ಅಕ್ಕ ತಂಗಿಯರ ಮಧ್ಯದಲ್ಲಿ ಚಂದ್ರನಂತಿತ್ತು, ಅದೇ ಪ್ರಕಾರವಾಗಿ ಗಂಡನ ಅಣ್ಣ ತಂಗಿ ಅಕ್ಕ ತಂಗಿಯರ ಮಧ್ಯದಲ್ಲಿ ಸೂರ್ಯನಂತ ಆಗಬಾರ್ದು. ನಿನ್ನ ಜೀವನಕ್ಕೆ ಸಂತೋಷ ಇರಲ್ಲ, ನಿನ್ನ ಜೀವನಕ್ಕೆ ಏನಿರಲ್ಲ? ಸಂತೋಷ ಇರಲ್ಲ. ಓದಿ ಈ ಸಮಯದಲ್ಲಿ 10ನೇ ಅಧ್ಯಾಯ 10ನೇ ವಚನ. ಏಸಪ್ಪ ನಂಬಿದ ಮಕ್ಕಳು ಹೇಗಿರ್ಬೇಕು? ಇವತ್ತು ರೋಗಗಳು ಯಾಕೆ ಬರ್ತವೆ? ಇವತ್ತು ಅನೇಕ ತರವಾಗಿ ಅಶಾಂತಿ ಯಾಕೆ ತಲೆದೂರಿದೆ? ಇವತ್ತು ಐಶ್ವರ್ಯ ಯಾಕೆ ಇಲ್ಲದಂಗಾಗಿದೆ? ಹೇಳ್ತಾರೆ ಎಲ್ಲರೂ, ನಾವು ಸೃಷ್ಟಿಕರ್ತರ ದೇವ್ರ ನಂಬಿವಪ್ಪ, ಶಕ್ತಿಯುಳ್ಳ ದೇವರಪ್ಪ. ಹೌದಪ್ಪ, ಶಕ್ತಿ ಇದೆಯಾ? ಅದ್ಭುತಗಳನ್ನು ಮಾಡುವ ದೇವರಪ್ಪ. ಹೌದಪ್ಪ, ನಿನ್ನಲ್ಲಿ ಅದ್ಭುತ ಆಗಿದೆ. ಶಾಂತ ಮೂರ್ತಿಯಪ್ಪ, ನಿನ್ನಲ್ಲಿ ಶಾಂತ ಐತೆ. ಪ್ರೀತಿ ಉಳ್ಳ ದೇವರಪ್ಪ, ನಿನ್ನಲ್ಲಿ ಪ್ರೀತಿ ಐತ. ಅಥವಾ ತ್ಯಾಗ ಉಳ್ಳ ದೇವರಪ್ಪ. ಹೌದಪ್ಪ, ನಿನ್ನಲ್ಲಿ ತ್ಯಾಗ ಐತ. ಹೋದ್ರಿ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಇಡೀ ಪ್ರಪಂಚವೇ ಇವತ್ತು ಗೊಂದಲದಲ್ಲಿದೆ ಪ್ರಿಯರೇ, ಗೊಂದಲದಲ್ಲಿದೆ. ಕಾರಣ ಒಂದೇ, ಸೃಷ್ಟಿ ಮಾಡಿದ ದೇವರ ತಿಳ್ಕೊಳ್ಳವಲ್ರು, ರಕ್ಷಿಸಲು ಬಂದಿದ್ದ ದೇವರ ತಿಳ್ಕೊಳ್ಳವಲ್ರು, ಎಲ್ಲ ಸುಖ ಸೌಖ್ಯಗಳನ್ನ ತುಂಬಿಸಿ ಆರೋಗ್ಯ ಆನಂದವನ್ನು ಕೊಡುವ ದೇವರನ್ನ ತಿಳ್ಕೊಳ್ಳವಲ್ರು, ಪಾಪ ಕೃತ್ಯಗಳನ್ನ ಬಿಡುವಲ್ರು. ನಾನೇ ಶ್ರೇಷ್ಠ, ನಾನೇ ಬಹಳ ಚಲೋ ಏನು ಮಾಡ್ತೀನಿ? ವಾಕ್ಯ ಓದ್ತೀನಿ. ನಾನೇ ಬಹಳ ಚಲೋ ಏನು ಮಾಡ್ತೀನಿ? ಪ್ರಾರ್ಥನೆ ಮಾಡ್ತೀನಿ. ನಾನೇ ಬಹಳ ಚಲೋ ಏನು ಮಾಡ್ತೀನಿ? ಪರಿಚಯ ಮಾಡ್ತೀನಿ. ನಾನು 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 ಹಲ್ಲೆಲೂಯಾ. ಮಾಡು. ನಾನು ಇನ್ನೂ ಏನು ಮಾಡಲಿಲ್ಲಪ್ಪ, ನಿನ್ನ ಇಷ್ಟದಂತೆ ಮಾಡೋದಕ್ಕೆ ನನಗೇನು ಕೊಡು? ಶಕ್ತಿ ಕೊಡು ಅಂತ ಹೇಳು. ದೇವ್ರ ಮೈಮುಂಟ. ಹೌದು. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಇನ್ನತ್ಯಾವುದಕ್ಕೆ ಬರಲ್ಲ. ಏನು ಕದ್ದುಕೊಳ್ತಾನ್ರಿ? ನಿಮ್ಮ ಹತ್ರ ಏನೈತೆ ಅಂತದ ಕದ್ಕೊಳ್ಳೋದು? ಏನು ಕದ್ಕೊಳ್ತಾನ್ರಿ? ನಿಮ್ಮಲ್ಲಿ ದೇವರ ವಾಕ್ಯವನ್ನ ಕದ್ಕೊಂಡ್ಬಿಡ್ತಾನೆ. ಇಲ್ಲ ಬಿಟ್ಬಿಡಿದ್ರು ಹೊರಗೋದ. ಮತ್ತೆ ಮನೆಗೆ ಹೆಂಗಿದ್ದಂಗೆ, ಏನು ಸೂರ್ಯನೋಪಾದ ಎಲ್ಲಿ, ಚಂದ್ರ ಇಲ್ಲಿ, ಏನು ಸೌಮ್ಯ ಎಲ್ಲ ಪೂರ್ತಿ ಮೌನ. ಅಷ್ಟು ಮೌನ ಎಲ್ಲಿದೆ? ಇಲ್ಲಿ. ಮನೆಗೆ ಮೇಲೆ ಹೆಂಗಿರಿ ಅಂದ ಸೂರ್ಯ ತಕ್ಕ 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 ಹೊಡಿಕೆ ಹೋಗಿ ಮತ್ತೆ. ಹಲ್ಲೆಲೂಯಾ. ದೇವ್ರಿಗೆ ಮೈ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಬಲ ಎಸ್ಕಸ್ತು ಮಹಾರಾಜ್. ನಾನು ಯಾರನ್ನ ಕಡಿಮೆ ಮಾಡಿ ಮಾತಾಡ್ತಾ ಇಲ್ಲ, ನಾನು ಯಾರನ್ನ ಕಡಿಮೆ ಮಾಡಿ ಮಾತಾಡ್ತಾ ಇಲ್ಲ. 2ನೇ ತಿಮೋಥಿಯವರಿಗೆ ಬರೆದ ಪತ್ರಿಕೆ, 2ನೇ ತಿಮೋಥಿಯವರಿಗೆ ಬರೆದ ಪತ್ರಿಕೆ 4ನೇ ವಚನ. 2ನೇ ತಿಮೋಥಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕೆಂದು ಆದೇಶಿಸುತ್ತೇನೆ. 2ನೇ ವಚನದಲ್ಲಿ ಹೋದ್ರೆ ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯುನಿಕೆಯಲ್ಲಿಯೂ ವಾಸವಾಗಿದ್ದು ಎಲ್ಲ ಗಟ್ಟಿ ಆಯ್ತು. ಒಂದೊಂದು ಈಗ ನೀವು ಮಾರು ಮನಸ್ಸು ಬಂದು ಈಗ ನೀನು ದೇವರನ್ನು ನಂಬಿದ್ರೆ ನಿನಗೆ ಬಹಳ ಭಕ್ತಿ ಬರಲ್ಲ. ನಿನ್ನ ಮೂಲಕ ಹುಟ್ಟುವ ಅವ್ರಲಿದ್ದ ಬರುತ್ತೆ. ಇಲ್ಲಿ ನೋಡ್ರಿ, ಮೊದಲಿದ್ದ ಅಜ್ಜಿಲಿದ್ದ ಆರಂಭ, ನಮ್ಮ ಅಮ್ಮನಲಿದ್ದ ಆರಂಭ ಆಗಿದೆ.
ನಮ್ಮ ತಾತನಿಂದ ಆರಂಭ ಆಗೈತೆ ನಮ್ಮ ಮನೆಯಲ್ಲಿ, ನಮ್ಮ ಮುತ್ತಾತನಿಂದ ಆರಂಭ ಆಗೈತೆ, ಆ ಕಡೆ ತಾತನಿಂದ ಆರಂಭ ಆಗೈತೆ ನಮ್ಮ ಮನೆಯಲ್ಲಿ. ಎರಡು ಕಡೆ ಜಸ್ಟ್ ನಮ್ಮ ತಾತನೇ ಇವರೂರಿಗೆ ಬಂದು, ಯಾರಿಗೆ? ಪಾಸ್ಟಮ್ನವ್ರ ಊರಿಗೆ ಬಂದ ನಮ್ಮ ತಾತ ವಾಕ್ಯ ಹೇಳಿದ ಮೇಲೆ ಇವರಪ್ಪ ಇನ್ನು ಅನೇಕರು ಆ ಊರಾಗಿರೋ ಜನರೆಲ್ಲರೂ ಬದಲಾವಣೆ ಆಗ್ಯಾರ, ಯೇಸಪ್ಪ ನಂಬ್ಕೊಂಡಾರೆ. ನಮ್ಮ ತಾತ ಅಂದ್ರೆ ಯಾರು ಗೊತ್ತಾ? ನಮ್ಮ ತಂದೆಯ ಸೋದರ ಮಾವ. ಅನೇಕ ಕಡೆ ಇರ್ತಕ್ಕಂಥ ಆದನ್ ತಾಲೂಕಿನಲ್ಲಿ ಅನೇಕ ಗ್ರಾಮಗಳನ್ನ ಪರಿಚರ್ಯ ಮಾಡಿ ದೇವರನ್ನ ಪ್ರತ್ಯಕ್ಷವಾಗಿ ಆತನ ಉಪದೇಶವನ್ನ ಸಾರಿ ಸತ್ಯವೆಂಬುದನ್ನ ಅವರಿಗೆ ತೋರಿಸಿ ದೇವರ ಮಕ್ಕಳಾಗಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಅವರು ಸೇವೆ ಮಾಡಿ ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಪ್ರೇರ ದೇವರಿಗೆ ಮಹಿಮುಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಈಗ ನಿನ್ನೆ ಮೊನ್ನೆ ಅಲ್ಲ, ನಿನ್ನೆ ಮೊನ್ನೆ ಬೋಲು ಯೇಸು ಕ್ರಿಸ್ತ ಮಹಾರಾಜ್ ಕುರ್ಚು. ದೇವರಿಗೆ ಮಹಿಮುಂಟಾಗಿ. ಹೋದ್ರಿ ಯುನೈಕಿಯಲ್ಲಿಯೇ ಅದೇ ಪ್ರಕಾರವಾಗಿ ನಿಮ್ಮ ಬಗ್ಗೆ ಇನ್ನೊಬ್ರು ಸಾಕ್ಷಿ ಹೇಳಬೇಕು. ಅಮ್ಮ ಎಷ್ಟು ಭಕ್ತಿವಂತೆ, ಅಮ್ಮ ಎಷ್ಟು ನಯ ವಿನಯ, ಅಮ್ಮ ಎಷ್ಟು ಒಳ್ಳೆಯ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ತನೆ ನಿನ್ನೊಳಗಿಂದ ಹೊರಗೆ ಬರೀ ಏಸಪ್ಪ ನಂಬಿದ್ರೆ ಉಪಯೋಗ ಇಲ್ಲ. ಮೇಲೆ ಏಸಪ್ಪ, ಒಳಗಡೆ ಬುಸ್ಸಪ್ಪ. నాగలమ్మ ఉండదు ఎట్లా పంపిస్తారు పిల్లని ఉన్ని నాగలమ్మ సైన్యం పోదాం పంపించేయట. ఈ గాలిపోనం ఉండదు ఈడ ఉన్ని ಯಾವ ಆಷಾಢ ಮಾಸ ಐತೆ ಇರಲಿ ಕಳ್ಸೋದು ಬೇಡ. ನಾಗರಮಾಸ ಐತೆ ಬೇಡ, ಆದ್ಮೇಲೆ ಹೋಗ್ಲಿ. ದಿವಸ ಬೇಯಿಸಿಲ್ಲ, ಯಾವ್ದು ಬೇಯಿಸಿಲ್ಲ. ಇವ್ರ ಅಪ್ಪಗನ ಕಂಡಿಡಿದು ನಾನು ದಿವಸಗಳು, ಇವ್ರ ತಾತಗನ ಮಾಡ್ಯಾನ. ಮಾಡಿದದ್ದು ಯಾರ? ಬೈಬಲ್ನ ಓದ್ರೆ ತಿಳ್ಕಂತ. ಪ್ರಪಂಚದಾಗ ಯಾವ ಗ್ರಂಥಗಳಲ್ಲಿ ಇಲ್ಲ. ಆ ಸೃಷ್ಟಿಕರ್ತನಾದ ದೇವರ ಪ್ರತ್ಯಕ್ಷವಾಗಿ ಸುವರ್ಣ ಅಕ್ಷರಗಳಿಂದ ಬರೆದಿರುವ ಗ್ರಂಥಗಳನ್ನು ತೋರಿಸಿ ವರ್ಣಗಳನ್ನ ದೇವರು ನನಗೆ ತಿಳಿಸಿದ್ದಾನೆ. ಪ್ರೇರೆ ಎಲ್ಲರೂ ಗಟ್ಟಿಯಾಗಿ ದೇವರ ಪ್ರತಿರೂಪವಾಗಿರುವ ನೀನು ನಿನ್ನ ದೇಹವನ್ನು ಹಾಳು ಮಾಡಿಕೊಳ್ಳತಕ್ಕಂಥ ಕೆಟ್ಟ ಚಟಗಳಿಂದ ದೂರ ಆಗಬೇಕು. ಸ್ವರ್ಗ ಯಾವ ಯಜ್ಞ ಮಾಡಿದ್ರೆ ಸಿಗಲ್ಲ, ಆ ಸೃಷ್ಟಿಕರ್ತನಾದ ದೇವರನ್ನ ನಂಬಿದ್ರೆ ನಿನಗೆ ಸಿಗುತ್ತೆ. ಹರಿಲೂಯ್ಯ. 2ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 1ನೇ ವಚನ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ಕು. ಯೋಹಾನ ಬರೆದ ಸುವಾರ್ತೆ. ಹರಿಲೂಯ್ಯ. 2ನೇ ಅಧ್ಯಾಯ 1ನೇ ಅಧ್ಯಾಯ 16ನೇ ವಚನ ಓದಿ. 1:16. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗೆ ಒಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಮುಂದೆ ದೇವರನ್ನ ಯಾರು ಎಂದು ಕಂಡಿಲ್ಲ. ಅಲ್ಲೋ ಈ ಕಡೆ ನೋಡ್ರಿ, ದೇವರನ್ನ ಯಾರು ಎಂದು ಕಂಡಿಲ್ಲ. ಯಾಕೆ? ಸೂರ್ಯನನ್ನು ಉಂಟು ಮಾಡಿದ. ಹೆಂಗ್ ಉಂಟು ಮಾಡಿದ? ಆದಿಕಾಂಡ 2ನೇ ವಚನದಲ್ಲಿ ನೋಡ್ತೀವಿ. ಆಕಾಶದ ಬೆಳಕಾಗಲಿ ಅನ್ನಲು ಬಾಯೊಳಗಿಂದ ಏನ್ ಬಂತ? ಆ ಬೆಳಕು ಏನಾಯ್ತು? ಬೆಂಕಿ ಕಣ್ಣಿ ಆಗಿಬಿಡ್ತೀವಿ. ಅದು ಭೂಲೋಕವನ್ನೆಲ್ಲ ಏನ ಬೆಳಕು ಕೊಡುವ ಒಂದು ವಸ್ತು ಆಯ್ತು. ಅಂತ ದೇವ್ರೇ ನಾನು ನಂಬಿದ ದೇವರು. ಬೇಸಲ್ವ? ದೇವ್ರಿಗೆ ಮಹಿಮುಂಟಾಗಲಿ. ಅಂತ ದೇವರ ಹತ್ರ ನೀವು ಬಂದಿರೋದು, ಅಂತ ದೇವರು ನಿಮ್ಮ ಸಮಸ್ಯೆಗಳನ್ನ ಚಿಟಿಕೆ ಬರೋದೊಳಗೆ ಸಂಪೂರ್ಣ ನಿವಾರಣೆ ಮಾಡೋ ಶಕ್ತಿಶಾಲಿಯಾದ ದೇವರು. ಬೇಸಲ್ಲ? ಅದಕ್ಕಾಗಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಯೇಸು ಸ್ವಾಮಿ ನಿಜವೇ ದೇವರಂತ ನಂಬಿ ಆತನ ಖಂಡಿತವಾಗಿ ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ಪರಿಪೂರ್ಣ ವಿಶ್ವಾಸ ಇಟ್ಟು ಆತನ ಸ್ವೀಕಾರ ಮಾಡಿದರೆ ಈ ಕ್ಷಣದಲ್ಲಿ ನಿನಗಿರ್ತಕ್ಕಂಥ ರೋಗಗಳೆಲ್ಲ ಹೊರಟೋಗ್ತದೆ. ಹಲ್ಲೆಲೂಯ. ಹೋದ್ರಿ. ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವಾತನು? ಏಕಪುತ್ರನು, ಸ್ವತಃ ದೇವರು. ಸ್ವಂತ ದೇವರು ಯಾರ ಕೈಯಾಗ ಆಗಿಲ್ಲತ? ಯಾರ ಕೈಯಾಗ? ನಾವು ಹಳೆ ಮಂದಿರದಾಗ ಚೇರುಗಳಿಟ್ಟು ಅದ್ರ ಮುಂದೆ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಒಬ್ಬ ಶರಣ ಬಂದ ಪ್ರಿಯರು. ಈ ಖಾಲಿ ದೇವರು ಇಲ್ಲಲ್ಲ, ಇವ್ರು ಏನು ಮಾಡ್ತಾರಲ್ಲ?
ಖಾಲಿ. ಬರೆಯೋದಕ್ಕೆ ದೇವರು ಏನು ಮಾಡಕ್ಕಿದ್ದೀವಿ? ಧ್ಯಾನ ಮಾಡಕ್ಕಿದ್ದಾರ. ನಾವು ಚೇರುಗಳು ಇಟ್ಟಿವಿ, ಚೇರಿನ ಮೇಲೆ ನಾವು ಅದಕ್ಕಿಟ್ಟು ಸುಮ್ಮನೆ ಸೂಚನೆಗಾಗಿ ಇಟ್ಟಿವಿ ಅಷ್ಟೇ. ಯಾಕೆ ಗೊತ್ತಾ? ಆತ ವಾಸ ಮಾಡಿದಲ್ಲಿ ಹೃದಯದಲ್ಲಿ. ದೇವರಿಗೆ ಮೈಮುಟ್ಟ. ಅದೇ ಖಾಲಿ ಚೇರು, ಅದೇ ಮಂದಿರ. ಇವತ್ತು ಏನು ಇಲ್ಲದಂತೆ ದೇವರು ಏನು ಮಾಡಿದ್ದಾನೆ? ಅನೇಕ ಜನರನ್ನ ರಕ್ಷಣೆ ಮಾಡಿದ್ದಾನೆ, ಅನೇಕ ಜನರಿಗೆ ರೋಗಗಳಿಂದ ಬಿಡುಗಡೆ ಮಾಡಿದ್ದಾನೆ, ಅನೇಕ ಜನರನ್ನ ಅಂದ್ರೆ ಡಾಕ್ಟರ್ ವೈದ್ಯರು ಕೈ ಬಿಟ್ಟವ್ರನ್ನ ದೇವರು ಗರ್ಭವತಿಯರಾಗಿ ಗರ್ಭಫಲವನ್ನು ಅವರಿಗೆ ಕೊಟ್ಟಿದ್ದಾನೆ. ಗರ್ಭಫಲ ಆಗಲಿ ದೇವರಿಂದ ಕಾರ್ಯಗಳು ಹೊಂದಬೇಕಾದ್ರೆ ಈಜಿ ಪ್ರಿಯರೇ, ಭಾಳ ಸುಲಭ. ಏನು ಗೊತ್ತಾ? ವಿಶ್ವಾಸ ಇಡ್ಬೇಕಷ್ಟೆ. ವಿಶ್ವಾಸ ನಾವು ಇಟ್ಟಿವಲ್ಲ, ನಾವು ಇದನ್ನ ದಾನ ಮಾಡ್ತೀವಲ್ಲ ಕರೆಕ್ಟ್, ಅದ್ರ ಒಳಗೆ ಇನ್ನು ಭಾಳ ಇದಾವೆ, ಭಾಳ ಇದೆ. ಹಲ್ಲೆಲೂಯಾ. ಏನಿದಾವ? ಯೆಶಾಯನ ಬರೆದ ಗ್ರಂಥದಲ್ಲಿ 59ನೇ ಅಧ್ಯಾಯ 1ನೇ ವಚನ. ಯೆಶಾಯ 59:1. ಈಗ ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೋಟಗೈಯಲ್ಲ. ಎಲ್ದಕ್ಕೆ ಟೀಚರ್ ಬಿಡ್ಸೋಣ. ಏನ್ರಿ ಇಷ್ಟು ದಿವಸ ಓದಿ ನನ್ನ ಗಂಡ ಬದಲಾವಣೆ ಆಗಲಿ, ಇಷ್ಟು ದಿವಸ ಓದಿ ನನ್ನ ಹೆಂಡತಿ ಬದಲಾವಣೆ, ಇಷ್ಟು ದಿವಸ ಓದಿ ನನ್ನ ಮಕ್ಕಳ ಬದಲಾವಣೆ ಆಗಲಲ್ಲ, ಇಷ್ಟು ದಿವಸ ಓದಿವಿ ನನ್ನ ಮಕ್ಕಳು ರಕ್ಷಣೆ ಹೊಂದಿಲ್ಲ, ಅವ್ರ ಮುಂದೆ ಹಂಗೆ ಐತೆ. ಕಾರಣ ಒಂದೇ, ಏನು ಗೊತ್ತಾ? ಅಡ್ಡ ನಿನ್ನಲ್ಲಿ ಏನೋ ಐತೆ, ಅಡ್ಡುಗೋಡೆ. ದೇವ್ರಿಗೆ ನೀನು ಹೇಳ್ಕೊಳಕ್ಕೈತೆ ಏನಂತ? ಇಷ್ಟು ದೇವರಿಗೆ ಪ್ರಾರ್ಥನೆ ಮಾಡಿದ್ ನಮ್ಗೆ ಏನು ಮಾಡ್ತಾ ಇಲ್ಲ? ಕರುಣೆ ತೋರಿಸ್ತಾ ಇಲ್ಲ, ಕಾರ್ಯ ಮಾಡ್ತಾ ಇಲ್ಲ. ಕಾರ್ಯ ಮಾಡಲಾರ್ದಂತ ನಮ್ದು ಮೊಂಡಗೈ ಅಲ್ಲ ಅಂತಾನೆ. ಯಾರಂತಾರ? ನಿನ್ನ ನನ್ನನ್ನೆಲ್ಲ ಎಲ್ಲವನ್ನು ಉಂಟು ಮಾಡಿದ ಮಹಾದೇವರು. ಹೌದ್ರಿ. ಆದರೆ ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ನೀನು ಆಡುವ ಪ್ರತಿಯೊಂದು ಮಾತಿಗೂ ಕೂಡ ಲೆಕ್ಕ ಇದೆ. ದೇವರು ನಿಂದೊಂದು ಸಿಂಹ ರೆಡಿ ಮಾಡಿದ್ದಾರೆ. ಇಷ್ಟು ವರ್ಷ ನೀನು ಬದುಕಿದ ದಿನಗಳೆಲ್ಲ ನೀನು ಮಾತಾಡಿದ ಪ್ರತಿಯೊಂದು ಮಾತುಗಳು ಅದರೊಳಗಿವೆ. ನೀನು ಸುಟ್ಟಿಗತ್ತಲಾದ ದೇವರನ್ನು ನಂಬಿ ಪಾಪದಿಂದ ಬಿಡುಗಡೆ ಹೊಂದಿ ಕ್ರಮಬದ್ಧವಾಗಿ 6 ದಿವಸ ದುಡಿದು ನೀನು ಕೆಲಸ ಮಾಡಿ 7ನೇ ದಿವಸದಲ್ಲಿ ದೇವರ ಸನ್ನಿಧಾನದಲ್ಲಿ ನೀನು ಇದ್ದರೆ ಅದೇ ಪ್ರಕಾರವಾಗಿ ಆಜ್ಞೆಗಳನ್ನು ಹಿಂಬಾಲಿಸಿ ನಡಿಬೇಕು. ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. 20ನೇ ಅಧ್ಯಾಯ ವಿಮೋಚನ ಕಾಂಡ. 6 ದಿವಸಗಳು ದುಡಿದು ನಿನ್ನ ಕೆಲಸವನ್ನು ಮಾಡಬೇಕು. 7ನೇ ದಿವಸವೂ ದೇವರಿಗೆ ಮೀಸಲವಾದ ದಿನವಾಗಿದೆ. ಆ ದಿನದಲ್ಲಿ ಎತ್ತು ಕತ್ತೆಯಾದ್ರೂ ಮುಂತಾದ ಯಾವುದನ್ನಾದ್ರೂ ಮಾಡಬಾರದು. ಹಲ್ಲೆಲೂಯಾ. ಆಮೇಲೆ ಏನು ಗೊತ್ತಾ? ನಿನ್ನ ನರಿಯವನ ಹೆಂಡತಿಯನ್ನ ಆಶಿಸಬಾರದು. ಅವನ ಎತ್ತು ಕತ್ತೆ ಮುಂತಾದ ಯಾವುದನ್ನ ಏನು ಮಾಡಬಾರ್ದು? ಆಶಿಸ್ಬೇಕಾ? ಅಡ್ಡಗೋಡಿ ಏನಾಗಿದೆ ಗೊತ್ತಾ? ಇದು ಅಡ್ಡಗೋಡಿ ಆಗಿದೆ. ಇವು ತೆಗೆದಾಕಿಬೇಕು. ರಕ್ಷಣೆ ಹೊಂದಿರಿ, ಕೊಳಕ್ಕೆ ಒಳಗಿಟ್ಕೊಂಡಿರಿ, ಖಾಲಿ ಮಾಡ್ರಿ. ಇವತ್ತು ದೇವ್ರು ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ. ಆಮೇಲೆ ನೋಡ್ರಿ ಅದ್ಭುತವನ್ನ. ನೀವು ನಾನು ಮಾಡಿದ್ದೀನಿ, ದಿನಾಲು ನಾನು ನೋಡ್ತಾ ಇದ್ದೀನಿ ಅದ್ಭುತಗಳನ್ನು. ನೀವು ಮಾಡ್ರಿ. ನೀತಿವಂತರು 7 ಸಲ ಬಿದ್ದರೆ ಏನಾಗ್ತಾನೆ? ಅವನು ಎದ್ದೇಳ್ತಾನೆ. ಶುದ್ಧಿ ಮಾಡಿಕೊಳ್ಳ್ರಿ. ಯಾಕೆ ಗೊತ್ತಾ? ಶುದ್ಧಿ ಮಾಡುವ ಸರ್ವೇಶ್ವರನಾದ ದೇವರು ನಿನ್ನ ಬಗಲಲ್ಲಿದ್ದಾನೆ. ನೀನು ಕಣ್ಣೀರು ಸುರಿಸಿದ್ದು ವೇಸ್ಟ್ ಆಗಿಲ್ಲ. ಕೀರ್ತನ ಗ್ರಂಥದಲ್ಲಿ ನೋಡ್ತೀವಿ, ನಿನ್ನ ಕಣ್ಣೀರನ್ನ ಒಂದು ಬುಟ್ಟಿಯಲ್ಲಿ ದೇವರು ಹಾಕಿಟ್ಟನಂತ. ಏನು ಹಾಕಿಟ್ಟನೆ? ಬುಟ್ಟಿಯಲ್ಲಿ. ಆದ್ರೆ ನಿನ್ನ ಒಂದು ತಲೆಯೊಳಗೆ ಏನಿದೆ ಗೊತ್ತಾ? ಏನಿದೆ ಗೊತ್ತಾ? ಭಯ. ಅದೇ ಯೋಬನ ಬರೆದ ಗ್ರಂಥದಲ್ಲಿ ಇದೆ ಪ್ರಿಯರೇ. ಏನು ಗೊತ್ತಾ? ಅಯ್ಯೋ, ನಾನು ಯಾವಾಗ ಭಯ ಪಡ್ತೀನಿ, ಯಾವುದಕ್ಕೆ ಭಯ ಪಡ್ತೀನೋ ಅದೇ ಬಂದ್ಬಿಡುತ್ತೆ. ಏಳನೇ ಅಧ್ಯಾಯ 1ನೇ ವಚನ. ಯೋಬನ ಬರೆದ ಭೂಲೋಕದಲ್ಲಿ ಮನುಷ್ಯನಿಗೆ ದುಡಿಯುವ ವಾಯ್ದು ಉಂಟಲ್ಲ. ಭೂಲೋಕದಲ್ಲಿ ಕ್ರಿಶ್ಚಿಯನ್ರಿಗೊಂದು ದುಡಿಯುವ ವಾಯ್ದು ಉಂಟಂತ ಬರೋದ.
ಮನುಷ್ಯ ಅಂತ ಬರೆದಿದ್ದಾನೆ. ಯಾವನು ಮನುಷ್ಯನಾಗಿದ್ದಾನ ಅವನ ದುಡಿ ಅವಧಿಯಲ್ಲೆಲ್ಲ ಆ ಮನುಷ್ಯನನ್ನು ಉಂಟು ಮಾಡಿದ ದೇವರು ಯಾರು ತಿಳ್ಕೋಬೇಕು ಪ್ರಿಯ. ದೇವರಿಗೆ ಮಹಿಮುಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ಆಮೇಲೆ ನಿತ್ಯ ಜೀವ ಅಂದ್ರೆ ಯಾವ ದುರಾತ್ಮಗಳು ಕೂಡ ನಿನ್ನನ್ನು ಮುಟ್ಟಲ್ಲ, ನರಕಕ್ಕೆ ಒಯ್ಯಲ್ಲ.